ನಾವು ನೀವೆಲ್ಲರೂ ಶ್ರೀ ತತ್ವಾನುಸಂಧಾನ ನಾಮಕ ಗ್ರಂಥದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಏನು ವಿಷಯ ನಡೀತಾ ಇದೆ ಅಂತ ಕೇಳಿದರೆ, ಈ ಪೂರ್ವದಲ್ಲಿ ಪೂರ್ವಪಕ್ಷಿ ದೇಹವೇ ಆತ್ಮ ಅಂತ ಅನ್ನುವ ವಿಚಾರವನ್ನು ವ್ಯಕ್ತ ಮಾಡಿದ್ದಾರೆ. ಸ್ಥೂಲೋಹಂ, ಶುಶೋಹಂ, ಮನುಷ್ಯೋಹಂ ಅನ್ನೋದರಿಂದ ಅಹಂ ಪದಕ್ಕೆ ಅರ್ಥ ದೇಹವೇ ಆಗ್ತದೆ. ಆದ್ದರಿಂದ ದೇಹವೇ ಆತ್ಮ ಅಂತ ಹೇಳಿಕೊಂಡು ಬಂದ. ಆದರೆ ಆ ವಿಚಾರವನ್ನು ಸಿದ್ಧಾಂತಿಗಳು ಖಂಡಿಸಿದರು. ಯಾವ ರೀತಿಯಾಗಿ ಅಂತ ಕೇಳಿದರೆ, ದೇಹ ಇದು ಉತ್ಪತ್ತಿ ಆಗ್ತದೆ ಮತ್ತು ನಾಶವಾಗ್ತದೆ. ಆದ್ದರಿಂದ ಇದು ಅನಾತ್ಮವಾಗಿದೆ, ಇದು ಆತ್ಮ ಅಲ್ಲ ಅಂತ ವಿಚಾರವನ್ನು ವ್ಯಕ್ತ ಮಾಡಿದರು. ಆಮೇಲೆ ಮತ್ತೆ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ, ಈ ಸ್ಥೂಲದೇ ಏನೋ ಆತ್ಮರೂಪತ ಒಂದು ವೇಳೆ ಆಗದಿದ್ದರೂ ಕೂಡ, ಅದು ಆತ್ಮ ಅಂತ ಹೇಳಕ್ಕೆ ಬರದಿದ್ದರೂ ಕೂಡ, ಚಕ್ಷುರಾದಿ ಇಂದ್ರಿಯಗಳದವಲ್ಲ, ಇವು ಏನದವ ಅಂತ ಕೇಳಿದ್ರೆ ಆತ್ಮ ಅದಾವ ಅಂತ ಹೇಳ್ತಾ ಇದ್ದಾನೆ. ಅವ ಏನು ಅನುಭವ ಕೊಡ್ತಾನಂತ ಕೇಳಿದ್ರೆ, ಕಾಣೋಹಂ ಮೂಕೋಹಂ, ನಾನು ಮೆಳ್ಳಿದ್ದೇನೆ, ನಾನು ಮೂಕನಾಗಿದ್ದೇನೆ. ಈ ರೀತಿಯಾಗಿ ಏನಂತ ಕೇಳಿದ್ರೆ, ಅಹಂ ಪದಕ್ಕೆ ಈ ಇಂದ್ರಿಯ ವ್ಯವಹಾರವೇ ಏನಾಗ್ತದೆ ಅಂತ ಕೇಳಿದ್ರೆ ಗೋಚರ ಆಗ್ತದಂದ ಮೇಲೆ ಈ ಇಂದ್ರಿಯಗಳೇ ಆತ್ಮ ಅಂತ ತಿಳ್ಕೊಂಡು ಹೀಗೆ ಅವ ಇಂದ್ರಿಯಗಳಿಗೆ ಆತ್ಮ ಅಂತ ಹೇಳಿಕೊಂಡು ಬಂದ. ಆದರೆ ಹೀಗೆ ಹೇಳಿದ್ರು ಕೂಡ ಇಂದ್ರಿಯವು ಕೂಡ ಏನಾಗುವುದಿಲ್ಲ ಅಂತ ಕೇಳಿದ್ರೆ ಅದು ಅನಾತ್ಮ ಆಗುವುದಿಲ್ಲ. ಯಾಕಂತ ಕೇಳಿದ್ರೆ ಇಂದ್ರಿಯ ಇದು ಕರಣ. ಇಂದ್ರಿಯ ಏನದಂತ ಕೇಳಿದ್ರೆ ಈಗ ನೋಡಿ, ಪ್ರತ್ಯಕ್ಷ ಪ್ರಮಾಣ ಇದು ಪ್ರತ್ಯಕ್ಷ ಪ್ರಮಾಣಕ್ಕೆ ಕರಣ ಆಗಿದೆ. ಪ್ರತ್ಯಕ್ಷ ಪ್ರಮಾಣಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ಕರಣ. ಪ್ರಮಾಕರಣಂ ಪ್ರಮಾಣಂ, ಪ್ರಮೆಗೆ ಯಾವುದು ಕರಣವಾಗಿರುವುದೋ ಅದಕ್ಕೆ ಏನನ್ಬೇಕು ಅಂತ ಕೇಳಿದ್ರೆ ಪ್ರಮಾಣ ಅನ್ನಬೇಕು. ಈಗ ಪ್ರತ್ಯಕ್ಷ ಪ್ರಮಾಣದಲ್ಲಿ ಪಂಚ ಇಂದ್ರಿಯಗಳು ಇವು ಎಲ್ಲವೂ ಏನಾಗ್ಯಾವ ಅಂತ ಕೇಳಿದ್ರೆ ಕರಣ ಆಗ್ಯಾವ. ಕರಣ ಎಂದು ಕರ್ತ ಆಗುವುದಿಲ್ಲ, ಕರ್ತ ಎಂದು ಕರಣ ಆಗುವುದಿಲ್ಲ. ಕರ್ತನೇ ಬೇರೆ, ಕರ್ಣನೇ ಬೇರೆ. ಅದಕ್ಕೆ ಈ ರೀತಿಯಾಗಿ ಏನಂತ ಕೇಳಿದ್ರೆ ಈ ಇಂದ್ರಿಯಗಳು ಕೂಡ ಇವು ಏನದವ ಅಂತ ಕೇಳಿದ್ರೆ ಅನಾತ್ಮದ. ಹೇಗಂತ ಕೇಳಿದ್ರೆ, ರಾಮನು ಕೊಡಲೆಯಿಂದ ಗಿಡವನ್ನು ಕಡೆದನು. ರಾಮ ಕರ್ತ ಅಲ್ಲ, ಕೊಡಲೆ ಏನಾಯ್ತಂತ ಕೇಳಿದ್ರೆ ಇಲ್ಲಿ ಕರಣವಾಯಿತು, ಗಿಡವೇ ಏನಾಯ್ತಂತ ಕೇಳಿದ್ರೆ ಕರ್ಮವಾಯಿತು. ಹಾಗೆ ಇಲ್ಲಿ ನಾನು ರೂಪವನ್ನು ನೋಡಿದೆ ಅಂತಂದಾಗ ನಾನು ಅನ್ನವ ಜೀವಾತ್ಮ ಅದ, ರೂಪ ಇದೇನಾಯ್ತಂತ ಕೇಳಿದ್ರೆ ಕರ್ಮವಾಯಿತು. ಮತ್ತು ನೋಡಿದ್ದೇನೆ ಅಂತಂದ್ರೆ ಏನಂತ ಕೇಳಿದ್ರೆ ಇಲ್ಲಿ ಈ ಚಕ್ಷುರಿಂದ್ರಿಯವೇ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಕರ್ಣ ಆಗಿದೆ. ಎದಕ್ಕೆ? ರೂಪ ಜ್ಞಾನಕ್ಕೆ. ರೂಪದು ನಮ್ಗೆ ಯಥಾರ್ಥ ಜ್ಞಾನ ಆಗಬೇಕಾದ್ರೆ ಇಲ್ಲಿ ಕರ್ಣ ಯಾರು ಅಂತ ಕೇಳಿದ್ರೆ ನೇತ್ರೇಂದ್ರಿಯವೇ ಕರ್ಣದ. ಅದಕ್ಕೆ ಕರ್ಣಕರ್ತೃತ್ವ ವಿರೋಧ ಆಗ್ತದಂತ ತಿಳ್ಕೊಂಡು ಈ ರೀತಿಯಾಗಿ ಅದನ್ನು ಖಂಡಿಸಿದರು. ಯಾವುದು? ಇಂದ್ರಿಯವು ಕೂಡ ಏನಾಗುವುದಿಲ್ಲ ಅಂತ ಕೇಳಿದ್ರೆ ಆತ್ಮ ಆಗುವುದಿಲ್ಲ. ಒಂದು ವೇಳೆ ಇಂದ್ರಿಯನೇ ಆತ್ಮ ಅಂತಂದ್ರೆ ಈ ಶರೀರದೊಳಗೆ ಎಷ್ಟು ಇಂದ್ರಿಯಗಳದಾವ? 10 ಇಂದ್ರಿಯಗಳದ. ದಶೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. ಇವಕ್ಕೆಲ್ಲ ನೀ ಆತ್ಮ ಅಂತ ಹೇಳಿದರೆ 10 ಆತ್ಮಗಳಾದ ಎಲ್ಲಿ? ಈ ಶರೀರದಲ್ಲಿ. ಕಣ್ಣ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥ ರೂಪ ನೋಡಕ್ ಹೊರಡು, ಕಿವಿ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂಥ ಶಬ್ದ ಕೇಳಕ್ ಹೊರಡು. ಹೌದಾ? ತ್ವಗೇಂದ್ರಿಯ ಏನಂತ ಕೇಳಿದ್ರೆ ಈ ದಕ್ಷಿಣ ದಿಕ್ಕದಲ್ಲಿ ಇರತಕ್ಕಂಥ ಸ್ಪರ್ಶವನ್ನು ಅನುಭವಿಸೋಕೆ ಹೊರಟು. ರಸನೇಂದ್ರಿಯ ಏನಪ್ಪಾ ಅಂತ ಕೇಳಿದ್ರೆ ಇದು ಈ ಉತ್ತರ ದಿಕ್ಕಿನಲ್ಲಿ ಇರ್ತಕ್ಕಂಥ ರಸ ಸೇವನೆ ಮಾಡಕ್ ಹೊರಟು. ಹಿಂಗೆ ಪ್ರತ್ಯೇಕ ಇಂದ್ರಿಯಗಳು ತಮ್ಮ ತಮ್ಮ ವಿಷಯದ ಕಡೆಗೆ ಈ ಶರೀರವನ್ನು ಎಳ್ಕೊಂಡು ಹೋದ್ರೆ ಶರೀರದ ಗತಿ ಹಂಗಾಗ್ತದೆ. ಶರೀರ ಬದುಕ್ತದೇನು ಅಂತ ಕೇಳಿದ್ರೆ ಶರೀರವೇ ಬದುಕುವುದು ಇಲ್ಲ. ಅದಕ್ಕೇನಂತ ಕೇಳಿದ್ರೆ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಆತ್ಮ ಒಂದದ, ಆತ್ಮ ಅನೇಕ ಇಲ್ಲ. ಗತಿಲಕ್ಷಕ್ಕೆ ಅದಕ್ಕೆ ಈ ಇಂದ್ರಿಯಗಳು ಕೂಡ ಏನಾಗುವುದಿಲ್ಲ ಅಂತ ಕೇಳಿದ್ರೆ ಆತ್ಮ ಆಗುವುದಿಲ್ಲ ಅನ್ನುವ ವಿಚಾರವನ್ನು ನಡೀತಾ ಇದೆ. ಅದನ್ನೇ ನೋಡಿ ಈಗ. ಯಾತೆ ಪೂರ್ವ ದಿಶಾ ವಿಷಯ ಸ್ಥಿತ ರೂಪಕ್ಕೆ ದರ್ಶನ ವಾಸ್ತೆ ಚಕ್ಷು ಇಂದ್ರಿಯ ಇಸ್ ಶರೀರ को ತಾ ಪೂರ್ವ ದಿಶಾ ವಿಷಯ ಆಕರ್ಷಣ ಕರೆಗ. ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂಥ ರೂಪವನ್ನು ನೋಡುವುದಕ್ಕೋಸ್ಕರವಾಗಿ ಈ ಯಾವ ಚಕ್ಷುರೇಂದ್ರಿಯ ಅಂದ್ರೆ ನೇತ್ರೇಂದ್ರಿಯ, ಈ ಕಣ್ಣು ಏನು ಮಾಡ್ತದ ಅಂತ ಕೇಳಿದ್ರೆ ಈ ಶರೀರಕ್ಕೆ ಆ ರೂಪದ ಕಡೆಗೆ ಆಕರ್ಷಣೆ ಮಾಡ್ತದೆ. ಅಂದ್ರೆ ಆ ಕಡೆಗೆ ಕರ್ಕೊಂಡು ಹೋಗ್ತದಿದೆ. ಯಾವ ಕಡೆಗೆ? ಪೂರ್ವ ದಿಕ್ಕಿನ ಕಡೆಗೆ. ಅವರು ಪಶ್ಚಿಮ ದಿಶಾ ವಿಷಯ ಸ್ಥಿತ ಶಬ್ದಕ್ಕೆ ಶ್ರವಣ ಕರಣೆ ವಾಸ್ತೆ ಶ್ರೋತ್ರೇಂದ್ರಿಯ ಈಶ ಶರೀರಕ್ಕೂ ತಾ ಪಶ್ಚಿಮ ದಿಶಾ ವಿಷಯ ಆಕರ್ಷಣೆ ಕರೆಗ. ಇನ್ನು ಒಂದು ಶಬ್ದ ಕೇಳಬೇಕಿದೆ ಈ ಶ್ರೋತ್ರೇಂದ್ರಿಯ.
ಆ ಶಬ್ದ ಎಲ್ಲದ ಅಂತ ಕೇಳಿದ್ರೆ ಅದು ಪಶ್ಚಿಮ ದಿಕ್ಕಿನಲ್ಲಿ ಅದ. ಆ ಪಶ್ಚಿಮ ದಿಕ್ಕಿನ ಕಡೆಗೆ ಈ ಶರೀರಕ್ಕೆ ಏನು ಮಾಡ್ತದ ಅಂತ ಕೇಳಿದ್ರೆ ಅದು ಆಕರ್ಷಣೆ ಮಾಡ್ತದ. ಆ ಕಡೆ ನಡಿ ಅಂತ ಆ ಕಡೆ ಕರ್ಕೊಂಡೋಗಿ ಹೋಗ್ತದ. श्रोत्र इंद्रिय इस शरीर को पश्चिम दिशा विषय आकर्षण करेगा. इस प्रकार दूसरे त्वगादिक इंद्रिय भी तिस तिस दक्षिणादिक दिशा विशेष स्थित स्पर्शादिकों के ग्रहण करने वास्ते इस शरीर को तिस तिस दक्षिणादिक दिशा विषय आकर्षण करेंगे. याते जैसे अनेक गजों करके आकर्षण करा हुआ कदली वृक्ष शीघ्र ही नाश को प्राप्त हुए हैं. ಹಿಂಗೆ ಪ್ರತ್ಯೇಕ ಇಂದ್ರಿಯ ತಮ್ಮ ತಮ್ಮ ವಿಷಯದ ಕಡೆಗೆ ಈ ಶರೀರವನ್ನು ಆಕರ್ಷಣೆ ಮಾಡಕತ್ತದು ಅಂದರೆ ಹೇಗೆ ಆಗ್ತದಂತ ಕೇಳಿದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟರು. ನಿನ್ನೆ ನಾ ಹೇಳಿದ್ದೇನೆ ಏನಂತ ಕೇಳಿದ್ರೆ, ಒಂದು ಬಾಳಿ ಗಿಡ, ಆ ಒಂದು ಬಾಳಿ ಗಿಡಕ್ಕೆ 8 ಆನೆಗಳು ಕಟ್ಟ್ಯಾರ. ಹಗ್ಗ ಹಚ್ಚಿ ಸರ್ಪಳ ಹಚ್ಚಿ ಕಟ್ಟ್ಯಾರ. ಕಟ್ಟಿ ಏಕಕಾಲಕ್ಕೆ ಏನಂತ ಕೇಳಿದ್ರೆ ಆ 8 ಆನೆಗಳು 8 ದಿಕ್ಕಿಗೆ ಏನಂತ ಕೇಳಿದ್ರು ಓಡಿಸಿಬಿಟ್ಟು. ಎದಕ್ಕೆ ಕಟ್ಟ್ಯಾವ ಇವೆಲ್ಲ ಆನೆಗಳು? ಬಾಳಿ ಗಿಡಕ್ಕೆ ಕಟ್ಟ್ಯಾವ, ಹೌದಿಲ್ಲ? ಈ 8 ಆನೆಗಳು 8 ದಿಕ್ಕಿಗೆ ಅವು ಪಲಾಯನ ಮಾಡಿದರೆ ಆ ಕದಲಿ ವೃಕ್ಷ ಆ ಬಾಳಿ ಗಿಡದ ಗತಿ ಏನಾಗಲಿಕ್ಕಿಲ್ಲ. ಅದು ಹ್ಯಾಂಗೇನಂತ ಕೇಳಿದ್ರೆ ಛಿದ್ರ ಛಿದ್ರವಾಗಿ ನಾಶವಾಗಿ ಹೋಗ್ತದಲ್ಲೋ, ಹಾಗೆ ಇಲ್ಲಿ ಆದರೂ ಕೂಡ ಅಷ್ಟೇ. ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಇರ್ತಕ್ಕಂಥ ದಶೇಂದ್ರಿಯಗಳು ಈ ಶರೀರ ಎಂಬುದರಲ್ಲಿ. ಈ ಶರೀರ ಅಂದರೆ ಒಂದು ಬಾಳಿ ವೃಕ್ಷದ ಒಂದು ಗಿಡ ಅದಂತ ತಿಳ್ಕೊಂಡು, ಇಲ್ಲಿ ಆನೆಗಳಂತೆ ಇವು ಏನದವ ಇಂದ್ರಿಯಗಳದವ. ಇವು ತಮ್ಮ ತಮ್ಮ ವಿಷಯದ ಕಡೆಗೆ ಇಂದ್ರಿಯಗಳು ಏನು ಮಾಡಗತ್ತು? ಶರೀರವನ್ನು ಆಕರ್ಷಣೆ ಮಾಡಗತ್ತು. ಯಾಕಂದ್ರೆ ದಿಕ್ಕಿ ಒಂದು ವಿಷಯಗಳದಾವ, ಅದಕ್ಕೆ ಯಾವ ಇಂದ್ರಿಯ ಯಾವ ವಿಷಯದ ಯಾವ ದಿಕ್ಕಿಗದ ಆ ದಿಕ್ಕಿಗದ ಏನು ಮಾಡ್ತದೆ ಅಂತ ಕೇಳಿದ್ರೆ ಈ ಶರೀರವನ್ನು ಎಳ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತವೆ. ಹೀಗೆಲ್ಲ ಇಂದ್ರಿಯಗಳು ಈ ಶರೀರವನ್ನು ಎಳ್ಕೊಂಡು ಹೋದ್ರೆ ಈ ಶರೀರ ಬದುಕ್ತದೋ ನಾಶ ಆಗ್ತದೋ? ನೀವು ಹೆಂಗೆ ಆತ್ಮ ಅಂತೀಯಪ್ಪ, ಏನು ಸ್ವಲ್ಪ ವಿಚಾರ ಮಾಡುವಂತ ತಿಳ್ಕೊಂಡು ಅವನಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಕದಲಿ ವೃಕ್ಷ ಹೆಂಗೆ ನಾಶ ಆಗ್ತದಲ್ಲ ಹಂಗೆ ಶರೀರವಾದರೂ ಕೂಡ ಏನಾಗ್ತದೆ ಅಂತ ಕೇಳಿದ್ರೆ ಇಲ್ಲಿ ಶೀಘ್ರವಾಗಿನೇ ನಾಶ ಆಗ್ತದೆ. तैसे परस्पर विरुद्ध अभिप्राय वाले चक्षु आदि की इंद्रियों ने तिस तिस दिशा विषय आकर्षण करया हुआ यह शरीर भी नाश को प्राप्त होवेगा. ಹಿಂಗೆ ಈ ಇಂದ್ರಿಯಗಳು ತಮ್ಮ ತಮ್ಮ ವಿಷಯದ ಕಡೆಗೆ ಈ ಶರೀರವನ್ನು ಎಳ್ಕೊಂಡು ಹೋದ್ರೆ ಈ ಶರೀರ ಹೆಂಗೆ ಉಳಿತದ್ರಿ? ಉಳಿತದನಿದು ನಾಶವಾಗ್ತದೆ. ಯಾ ಕಾರಣ ತೇ ಇಂದ್ರಿಯ ಆತ್ಮ ನಹಿ. ಇದು ಒಂದು ಕಾರಣದಿಂದನೂ ಕೂಡ ಏನಿಲ್ಲ ಅಂತ ಕೇಳಿದ್ರೆ ಇಂದ್ರಿಯಗಳು ಆತ್ಮ ಇಲ್ಲ ಅಂತ ಹೇಳ್ತಾರೆ. ಕ್यों? एक ही शरीर विषय जो इंद्रिय रूप बहुत आत्मा मानिए तो ಒಂದೇ ಶರೀರದೊಳಗೆ ಇಂದ್ರಿಯ ರೂಪವಾಗಿರತಕ್ಕಂಥ ಅನೇಕ ಆತ್ಮಗಳು ಅದವಂತ ಹೀಗೆ ನೀನು ಒಪ್ಪಿದರೆ जो मैं पूर्व रूप को देखता भया सो ही मैं अभी स्पर्श को ग्रहण करता हूँ इस अनुभव का भी बाद होवेगा. ನೋಡ್ರಿ ಇಲ್ಲಿ ಏನು ಅನುಭವ ಕೊಟ್ಟು ಹೇಳ್ತಾರೆ ಅಂತ ಕೇಳಿದ್ರೆ, ಈಗ ಒಂದೇ ಶರೀರದೊಳಗೆ ಇವು ಅನೇಕ ಆತ್ಮಗಳಿದ್ರೆ ಪೂರ್ವದಲ್ಲಿ ನಾನು ರೂಪವನ್ನು ನೋಡಿದ್ದೇನೆ, ಈಗ ನಾನು ಏನು ಕೇಳಿದ್ರೆ ಸ್ಪರ್ಶವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಈಗ ಈ ಜೀವಾತ್ಮ ಅಂತಾನೆ. ಮತ್ತು ರೂಪದ ಜ್ಞಾನ ಯಾರಿಗದ? ಕಣ್ಣಿಗದ. ಸ್ಪರ್ಶದ ಜ್ಞಾನ ಯಾರಿಗದ? ಯಾಕೆ? ಇವು 2 ಆತ್ಮ ಅದ. ರೂಪದ ಅನುಭವ ತುಗೇಂದ್ರಿಯಕ್ಕಿಲ್ಲ, ಸ್ಪರ್ಶದ ಅನುಭವ ಚಕ್ಷುರೇಂದ್ರಿಯಕ್ಕಿಲ್ಲ. ಮತ್ತ ಆ ಬೇರೆ ಬೇರೆ ಆತ್ಮಗಳದಾವ ಅಂದ್ರೆ ಅವಕ್ಕೆ ಅನುಭವ ಬರಬೇಕಾಗಿತ್ತು. ಆದ್ರೆ ಇಲ್ಲಿ ಮಾತ್ರ ಏನಂತ ಕೇಳಿದ್ರೆ ಪೂರ್ವದಲ್ಲಿ ನಾನು ರೂಪ ನೋಡಿದ್ದೇನೆ, ಈಗ ಸದ್ಯ ನಾನು ಸ್ಪರ್ಶವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಅನ್ನೋದ್ ಬಳಕ ಆತ್ಮ ಒಬ್ಬದನೋ ಅನೇಕದನೋ? ಒಬ್ಬನೇ. ನಾ ಈಗೇನಂತ ಕೇಳಿದ್ರೆ ಅಲ್ಲಿ ಮಂದಿರದೊಳಗೆ ಹೋಗಿ ಸಮಾಧಿ ದರ್ಶನ ಮಾಡಿದವನೇ ನಾನು, ಈಗ ಇಲ್ಲಿ ಕುಂತು ಶಾಸ್ತ್ರ ಕೇಳ್ತೀನಿ ಅಂತ ಈಗ ನಿಮ್ಮ ಅನುಭವ ಅದ, ಹೌದಿಲ್ಲ? ಅಲ್ಲಿ ದರ್ಶನ ಮಾಡಿದ್ದು ಅನುಭವ ಅದ, ಇಲ್ಲಿದು ಏನಂತ ಕೇಳಿದ್ರೆ ಶಾಸ್ತ್ರ ಕೇಳುವ ಅನುಭವ ಅದ. ನಾ ಇವು 2 ಅನುಭವ ಒಬ್ಬನಿಗಾಗ್ಯಾವೋ ಏನೋ ಭಿನ್ನ ಭಿನ್ನ ಆತ್ಮಗಳಿಗೆ ಆಗ್ಯಾವ? ಒಬ್ಬನೇ ಆತ್ಮ. ಅದಕ್ಕೆ ಅನೇಕ ಆತ್ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಹಾಗಂದ್ರೆ ಈ ಅನುಭವ ಬಾದ ಆಗ್ಬೇಕಾಗಿತ್ತು, ಹಿಂಗ ಅನುಭವ ಬರಬಾರ್ದಾಗಿತ್ತಲ್ಲ. ಹೀಗೆ ಅನುಭವ ಬಂದದ ಇಲ್ಲಿಗೆ ಬಂದದಂದ ಮೇಲೆ ಆತ್ಮ ಒಬ್ಬದನೋ ಏನು ಅನೇಕ? ಒಬ್ಬ ಆತ್ಮನಿಗೆ ಜೀವನದ ತುಂಬ ಏನು ವ್ಯವಹಾರ ನಡೆದೋ ಎಲ್ಲ ಅನುಭವ ಒಬ್ಬನಿಗದ, ಹೌದಿಲ್ಲ? ಬಾಲ್ಯಾವಸ್ಥೆ ಹಿಡ್ಕೊಂಡು ಈಗ ಮುಪ್ಪಾವಸ್ಥಾ ತನಕ ನೀವೆಲ್ಲ ಏನು ಅನುಭವ ಮಾಡಿರಲ್ಲ ಅದು ಒಬ್ಬ ಆತ್ಮನಿಗೆ ಅನುಭವ ಅದ.
ಏನು ಬಾಲ್ಯದವ ಬೇರೆ, ತಾರುಣ್ಯದವ ಬೇರೆ, ಈಗ ಮುಪ್ಪ ಅವಸ್ಥೆಯಲ್ಲಿ ಇರ್ತಕ್ಕಂಥವ ಬೇರೆ ಏನು ಆತ್ಮ? ಒಬ್ಬನೇ ಆತ್ಮ. ಒಂದು ವೇಳೆ ಹಂಗೆ ಭಿನ್ನ ಆತ್ಮ ಅಂದ್ರೆ ಇದು ಬಾಧ ಆಗ್ತದೆ. ಈ ಅನುಭವ ಏನು ನಮಗೆ ಬಂದದಲ್ಲಿ ಇದು ಅನುಭವ, ಬಾಲ್ಯಾವಸ್ಥೆಯೊಳಗಿರ್ತಕ್ಕಂಥ ಅನುಭವ, ತಾರುಣ್ಯಾವಸ್ಥೆಯಲ್ಲಿ ಇರ್ತಕ್ಕಂಥ ಅನುಭವ, ಈಗ ಮುಪ್ಪಾವಸ್ಥೆಯಲ್ಲಿ ಇರ್ತಕ್ಕ ಅನುಭವ, ಇವೆಲ್ಲ ಬಾಧ ಆಗ್ಬೇಕಾಗಿತ್ತು. ಯಾಕಂತ ಕೇಳಿದ್ರೆ ಅನೇಕ ಆತ್ಮ ಯಾವ ಅನುಭವ ಮಾಡ್ಯಾನ ಅವನಿಗೆ ಅದರದ ಜ್ಞಾನಪ್ಪ. ನನಗೆ ಯಾಕಂತ ಹಿಂಗಾಗ್ತದೇನು? ಆಗುವುದಿಲ್ಲ. ಈ ಉಕ್ತ ಅನುಭವ ರೂಪ ದ್ರಷ್ಟ ಆತ್ಮಕ್ಕೆ, ಈ ಉಕ್ತ ಅನುಭವ ರೂಪವಾಗಿರ್ತಕ್ಕಂಥ ಆ ಅನುಭವವನ್ನು ನೋಡ್ತಕ್ಕಂಥ ದ್ರಷ್ಟ ಯಾವ ಆತ್ಮ ಅದನೋ ಆತ್ಮಕ್ಕೆ, ತಥಾ ಸ್ಪರ್ಶಕರ್ತ ಆತ್ಮಕ್ಕೆ. ಈಗ ರೂಪದ ಅನುಭವ ಮಾಡ್ತಕ್ಕಂಥ ದ್ರಷ್ಟಾರೂಪಿ ಆತ್ಮ ಮತ್ತು ಸ್ಪರ್ಶದ ಅನುಭವ ಮಾಡ್ತಕ್ಕಂಥ ದ್ರಷ್ಟಾರೂಪಿ ಆತ್ಮ ಏಕತಾಪು ಈ ವಿಷಯಕರೇ, ಒಂದಕ್ಕೆ ವಿಷಯ ಮಾಡ್ಯಾವ. ಆ ಒಂದೇ ಅನುಭವ ಅಂತ ಕೇಳಿದ್ರೆ ಒಬ್ಬನೇ ಅದು ವಿಷಯ ಮಾಡ. ರೂಪನು ನೋಡಿದವ ಒಬ್ಬನೇ ಅದನ, ಸ್ಪರ್ಶನ ಅನುಭವ ಮಾಡ್ತಕ್ಕಂಥವ ಒಬ್ಬನೇ ಅದನ. ಅವ್ರು ತುಮಾರೇ ಮತ ವಿಷಯ, ಆದ್ರೆ ನಿಮ್ಮ ಮತದಲ್ಲಿ ತಾ ಚಕ್ಷು ಇಂದ್ರಿಯ ರೂಪ ಆತ್ಮಾಕಿ ತಥಾ ತ್ವಕೇಂದ್ರಿಯ ರೂಪ ಆತ್ಮಾಕಿ ಏಕತಾ ಹೈ ನಹಿ. ಕಣ್ಣೆಂಬುವ ಆತ್ಮನೇ ಬೇರೆ, ತ್ವಗೇಂದ್ರಿಯ ಎಂಬುವ ಆತ್ಮನೇ ಬೇರೆ. ನಿಮ್ಮಲ್ಲಿ ಬೇರೆ ಬೇರೆ ಆತ್ಮ, ಆದ್ರೆ ನಮ್ಮಲ್ಲಿ ಮಾತ್ರ ಒಬ್ಬನೇ ಆತ್ಮ ಅದನ. ರೂಪ ನೋಡಿದವನೇ ಸ್ಪರ್ಶ ಅನುಭವ ಮಾಡಿದ, ಸ್ಪರ್ಶ ಅನುಭವ ಮಾಡಿದವನೇ ರೂಪದ ಅನುಭವ ಮಾಡಿದನು. ಯಾತೆ ತುಮಾರೇ ಮತ ವಿಷಯ ತಾ ಉಕ್ತ ಅನುಭವಕ್ಕ ಮಿಥ್ಯತ್ವ ರೂಪ ಬಾಧ ಹೋಬೇಗ. ಅದಕ್ಕೆ ನಿಮ್ಮ ಮತದಲ್ಲಿ ಇರ್ತಕ್ಕಂಥ ಯಾವ ಅನುಭವ ಅದನೋ ಆ ಅನುಭವ ಮಿಥ್ಯತ್ವ ರೂಪ, ಅದು ಬಾಧನೆ ಆಗ್ತದೆ, ಅದು ಸರಿಯಾದ ಅನುಭವ ಅಲ್ಲ ಅಂತ ಹೇಳಬೇಕಾಗ್ತದೆ. ಕ್ಯೂವ ತಾ ಇಂದ್ರಿಯ ಆತ್ಮವಾದಿನಿ इंद्रियों की चेतन रूपता विषय जो प्रमाण संवाद प्राण कहता सो संवाद तो तीन इंद्रियों के अभिमानी देवता विषयक है. ಇನ್ನೊಂದು ಈ ಇಂದ್ರಿಯಗಳು ಹೆಂಗ ಆತ್ಮ ಅದಾವ ಅನ್ನೋದಕ್ಕವ ಒಂದು ಯುಕ್ತಿ ಹೇಳಿದ. ಯುಕ್ತಿ ಅಂದ್ರೇನು? ಶ್ರುತಿ ಪ್ರಮಾಣ ಕೊಟ್ಟು ಹೇಳಿದ. ಏನಂತ ಕೇಳಿದ್ರೆ ಒಂದು ಶರೀರದಲ್ಲಿ ಇರ್ತಕ್ಕಂಥ ಈ ಇಂದ್ರಿಯಗಳು ಮತ್ತು ಪ್ರಾಣ ಅವುಗಳಲ್ಲಿ ಸಂವಾದ ಐತಂತ. ಏನು ಸಂವಾದ? ಇಂದ್ರಿಯ ಅಂತವ ಪ್ರಾಣಗಳಿಗೆ ನಾವು ಶ್ರೇಷ್ಠ ಇದ್ದೆವು, ಪ್ರಾಣಗಳಂತವ ಇಂದ್ರಿಯಗಳಿಗೆ ಇಲ್ಲ ನಾವು ಶ್ರೇಷ್ಠ ಇದ್ದೆವು. ನಾವು ಇದ್ದೇವಂತ ತಿಳ್ಕೊಂಡು ಶರೀರ ಬದುಕ್ಯದಂತ ಪ್ರಾಣ ಅಂತದ, ನಾವಿದ್ದೇವಂತ ತಿಳ್ಕೊಂಡು ಶರೀರ ಬದುಕ್ಯದಂತ ಇಂದ್ರಿಯಗಳು ಅಂತವ. ನಾವಿಲ್ಲದೆ ವ್ಯವಹಾರ ಆಗುದಿಲ್ಲ ಅಂತ ಅವು ಅಥವಾ ಅದಕ್ಕೆ ನಾನೇ ಶ್ರೇಷ್ಠ ನೀನೇ ಶ್ರೇಷ್ಠ ಅಂತ ಜಗಳ. ಅವಾಗ ಇವೆಲ್ಲ ಎಲ್ಲಿ ಹೋದು? ಬ್ರಹ್ಮದೇವನ ಹತ್ರ ಹೋದು. ಅವಾಗ ಬ್ರಹ್ಮದೇವ ಏನು ಹೇಳಿದ? ನೀವು ಒಂದು ಶರೀರದೊಳಗೆ ಎಲ್ಲರೂ ಪ್ರವೇಶ ಮಾಡಿ, ಯಾರು ಶರೀರ ಬಿಟ್ಟು ಹೋದಾಗ ಈ ಶರೀರ ಬೀಳ್ತದ ಅವ್ರು ಶ್ರೇಷ್ಠ ಅಂತ ತಿಳ್ಕೊರಿ ಅಂದಾಗ ಈ ಇಂದ್ರಿಯ ಪ್ರಾಣ ಬಂದು ಎಲ್ಲ ಒಂದು ಶರೀರದೊಳಗೆ ಹೊಕ್ಕೊಂಡು ಮೊದಲು ಇಂದ್ರಿಯಗಳೆಲ್ಲ ಏನಂತ ಕೇಳಿದ್ರೆ ಒಂದೊಂದಾಗಿ ಹೊರಗೆ ಹೋದವು. ಕಣ್ಣು ಹೋಯ್ತು, ಗುಡ್ಡಾದ, ಶರೀರ ಬೀಳಲಿಲ್ಲ. ಕಿವಿ ಹೋಯ್ತು, ಕಿವುಡಾದ, ಶರೀರ ಬೀಳಲಿಲ್ಲ. ಕಾಲು ಹೋಯ್ತು, ಹೆಳವಾದ, ಶರೀರ ಬೀಳಲಿಲ್ಲ. ಕೈ ಹೋಯ್ತು, ಲುಲ್ಲಾದ, ಶರೀರ ಬೀಳಲಿಲ್ಲ. ಅವಾಗ ಅವಕ್ಕೆಲ್ಲ ಗುರುತಾಯ್ತು ಇಂದ್ರಿಯಗಳಿಗೆ, ನಾವು ಆದ್ರೂ ಶರೀರ ಬೀಳುವುದಿಲ್ಲ. ಅವಾಗ ಯೂತ್ರ ಪಾಳೆ ಮುಗಿದ ಮೇಲೆ ಪ್ರಾಣಗಳು ಅಂದ್ರು, ಈಗ ನಾವು ಹೊಕ್ಕೆವು. ಎಲ್ಲ ಪಂಚ ಪ್ರಾಣಗಳು ಯಾವಾಗ ಸಜ್ಜು ಅದು ಹೋಗಾಕ ಶರೀರ ಬಿಟ್ಟು ಅವಾಗ ಶರೀರ ಗಡಗಡ 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 ನಡಗಾಕತ್ತು. ಇನ್ನಿದು ಬದುಕುದಿಲ್ಲ ಬಾ ಅನ್ನೋದು ಎಲ್ಲರಿಗೆ ಗುರುತಾಯ್ತು. ಆವಾಗ ಎಲ್ಲ ಇಂದ್ರಿಯಗಳು ಕೈ ಜೋಡಿಸಿ ಹೇಳ್ದು ಅಂತ. ಯಾರಿಗೆ? ಪ್ರಾಣ. ಇಲ್ಲಪ್ಪ ನೀವೇ ಶ್ರೇಷ್ಠ ಇದ್ರಿ, ನೀವಿದ್ರೆ ಇದು ಶರೀರ ಬದುಕ್ತದೆ, ಈ ಶರೀರ ಬದುಕಿದ್ರೆ ನಮ್ಗೆ ಇರಾಕ ಅವಕಾಶ ಇದೆ, ನೀವು ಹೋಗಬೇಡ್ರಿ ಅಂತಂದು ಅಂತ 10 ಲಕ್ಷಕ್ಕೆ. ಇದು ಶ್ರುತಿಯಲ್ಲಿ ಬಂದಂತ ಪ್ರಮಾಣ. ಈ ಪ್ರಮಾಣ ಕೊಟ್ಟು ನಾವು ಯಾಕಂತ ಕೇಳಿದ್ರು, ಒಂದು ವೇಳೆ ನೀವು ಇಂದ್ರಿಯಗಳಿಗೆ ಜಡಾವ ಅವು ಅನಾತ್ಮ ಅಂತ ಹೇಳಿರಿ ಅಂತ ತಿಳ್ಕೊಂಡು ನಾವು ಹಂಗ ಏನು ಮಾಡಿದ ಶ್ರುತಿ ಪ್ರಮಾಣ ಕೊಟ್ಟಾನ. ಅಂದ್ರೆ ಪರಸ್ಪರದಲ್ಲಿ ಚರ್ಚೆ ಮಾಡ್ಯಾವ ಒಂದ ಬಳಕ ಅವಕ್ಕೆ ಚೈತನ್ಯ ಅಂತಿರೋ ಜಡ ಅಂತಿರೋ. ನೀನೇನ ಕೇಳಿ ನಿಮಗೆ ಇಲ್ಲಿ ಹಲವಾರು ಕಂಬಗಳದಾವ ಈ ಪಾಠಶಾಲೆಯೊಳಗೆ. ಎಂದರೆ ಅವು ಒಂದಕ್ಕೊಂದು ಮಾತಾಡ್ಯಾವೇನ್ರಿ? ಪರಸ್ಪರದಲ್ಲಿ ಚರ್ಚೆ ಮಾಡ್ಯಾವ ಇಲ್ಲ. ಆದ್ರೆ ನೀವು ಮಾತ್ರ ನೀವ್ ಯಾಕೆ ಚರ್ಚೆ ಮಾಡ್ತೀರಿ, ಅವ್ ಯಾಕೆ ಮಾಡಂಗಿಲ್ಲ? ಏನು ವ್ಯತ್ಯಾಸ? ಅವು ಜಡ ಅದಾವ, ನೀವು ಚೈತನ್ಯ ಇದ್ರಿ. ಹೌದಿಲ್ಲ? ಹಂಗವ ಏನ್ ಯುಕ್ತಿ ಮಾಡ್ಯಾನ? ಒಂದ್ ವೇಳೆ ಏನಂತ ಕೇಳಿದ್ರ ಈ ಆತ್ಮನಿಗೆ ಈ ಇಂದ್ರಿಯಗಳಿಗೆ ಅನಾತ್ಮ ಅಂದರು. ಯಾಕೆ? ಇವು ಜಡ ಅಂತ ತಿಳ್ಕೊಂಡು ಅವ ಹಿಂಗ ಯುಕ್ತಿ ಮಾಡಿದ. ಹಿಂಗ ಪರಸ್ಪರದಲ್ಲಿ ಚರ್ಚೆ ಮಾಡ್ಯಾವ, ಅದಕ್ಕೆ ಅವು ಚೈತನ್ಯ ಅದಾವ, ಆತ್ಮವೇ ಅದಾವಂತ ಹಿಂಗ ಪುಷ್ಟಿ ಮಾಡ್ಯಾನವ. ಯಾರು ಪುಷ್ಟಿ ಮಾಡ್ಯಾರ ಅಂತ ಕೇಳಿದ್ರ ಆ ಯಾವ ಪೂರ್ವ ಪಕ್ಷಿ. ಆದ್ರೆ ಅವನಿಗೆ ಹೇಳಿದ್ರು, ಏನ್ ಹೇಳ್ತಾರಂತ ಕೇಳಿದ್ರ ಅಲ್ಲಿ ಇಂದ್ರಿಯಗಳು ನಿಜವಾಗಿ ಜಡನೇ ಅದಾವ. ಇದು ಯಾರು ಚರ್ಚೆ ಮಾಡ್ಯಾರ ಅಂತ ಕೇಳಿದ್ರ ಪ್ರತ್ಯೇಕ ಇಂದ್ರಿಯಗಳಿಗೆ ಒಂದು ದೇವತಾ ಅದ. ಚಕ್ಷುರು ಇಂದ್ರಿಯ ದೇವತಾ ಯಾರು?
ಸೂರ್ಯ. ಹೌದಿಲ್ಲ? ಕರ್ಣೇಂದ್ರಿಯ ದೇವತಾ ಯಾರು? ದಿಶಾ, ದಿಕ್. ಹೌದಿಲ್ಲ? ಹಿಂಗ ಪ್ರತ್ಯೇಕ ಇಂದ್ರಿಯ ದೇವತಾಗಳದಾವ. ಹೌದಿಲ್ಲ? ಅದಕ್ಕೆ ಇಡೀ ನೋಡ್ರಿ ನಮ್ದೆಲ್ಲ ಈ ಶರೀರ ಇದೆಲ್ಲ ದೇವತಾಮಯ. ಈ ಕಾಣುವಂತ ಜಗತ್ತು ಕೂಡ ಏನದಂತ ಕೇಳಿದು ದೇವತಾಮಯ. ದೇವರಿಗೆ ಬಿಟ್ಟು ಬೇರೆ ಅನ್ನೋದು ಇಲ್ಲವೇ ಇಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ. ಒಮ್ಮೆ ತುಕಾರಾಮ್ ಮಹಾರಾಜರಿಗೆ ಯಾರೋ ಕೇಳಿದ್ರಂತ. ಅವರು ಮೂರ್ತಿ ನಂಬ್ತಿರ್ಲಿಲ್ಲ, ಮೂರ್ತಿ ಪೂಜಕರು ಇರ್ಲಿಲ್ಲ, ಅವರು ಮೂರ್ತಿಗಳನ್ನು ಒಪ್ಪುದಿಲ್ಲ. ಅದಕ್ಕೆ ಅವ್ರು ಏನಂತ ಕೇಳಿದ್ರೆ, ಏನ್ರಿ ನೀವೆಲ್ಲ ಹಿಂಗ ಒಂದು ಕಲ್ಲಿನ ಮೂರ್ತಿ ತಂದು ಕೊಡಿಸ್ತೀರಿ, ಕಟ್ಟಿಗೆ ಮೂರ್ತಿ, ಒಂದು ಏನಂತ ಕೇಳಿದ್ರೆ ಮೆಟಲ್ದು ಮೂರ್ತಿ ತಂದು ಕೊಡಿಸ್ತೀರಿ, ಅವಕ್ಕೆ ದೇವ್ರಂತ್ರಿ, ಅವ ಹೆಂಗ್ ದೇವ್ರ ಆತವ ಅಂತ ಕೇಳಿದ್ರಂತ. ಅವಾಗ ಅವ್ರು ಹೇಳಿದ್ರಂತ, ಅವಘಾ ಬ್ರಹ್ಮರು ರಿತಾನಾಹಿ ಠಾವ್ ಪ್ರತಿಮಾತೋ ದೇವ ಕೈಸಾನೋ ಹೇ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅಭಂಗ, ಎಂದೂ ಭಂಗ ಆಗದೆ ಇರತಕ್ಕಂಥ ಮಾತುಗಳು ಸಂತರು, ಅವು ಅಭಂಗ. ಶರಣರದ್ದು ಏನಂತ ಕೇಳಿದ್ರೆ ಮಾತುಗಳು ವಚನ. ಮತ್ತೆ ಲಕ್ಷ್ಯ ನಮ್ಮ ನಿಮ್ಮ ಸ್ವಾಮಿ ಮಾತು ಬರೀ ಮಾತಿವು, ಕೆಲ್ಸಿಗೆ ಬಾರದ ಮಾತುಗಳು ಇವು. ಏನ್ ಮಾಡೋದು ಇರ್ಲಿ. ಅವಘಾ ಬ್ರಹ್ಮರು ಅಂದ್ರೆ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವ ಈ ವೇದ ಮಂತ್ರವನ್ನೇ ಅನುವಾದ ಮಾಡ್ಯಾರ. ಯಾರು ಅಂತ ಕೇಳಿದ್ರೆ ತುಕಾರಾಮ. ಅವಘಾ ಬ್ರಹ್ಮರು, ಇದು ಎಲ್ಲವೂ ತೋರಾನು ತೋರಿಕೆ ಏನದ ಅಂತ ಕೇಳಿದ್ರೆ ಪರಬ್ರಹ್ಮ ಸ್ವರೂಪವೇ ಅದ. ಪ್ರತಿಮಾತೋ ದೇವ ಕೈಸಾನೋವೆ. ಪ್ರತಿಮಾ ಅಂದ್ರೆ ಮೂರ್ತಿ ಹಂಗ ದೇವ್ರಿಲ್ಲಂತಿ. ಎಲ್ಲಾನೇ ಬ್ರಹ್ಮ ಅಂದ್ಬೇಕಾದ್ರೆ ಮೂರ್ತಿ ಬತ್ತೋ ಇಲ್ಲ, ಅದನ್ನೂ ಬ್ರಹ್ಮ ರೂಪ. ಹೌದು, ಹಂಗಿದು ಸಂಪೂರ್ಣ ನಮ್ಮ ಶರೀರ ಇದು ದೇವತಾಮಯ. ಅದಕ್ಕೆ ನೋಡ್ರಿ ನಮ್ಮ ಜನಾಂಗ, ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮ ಎಲ್ಲ ಕಡೆ ದೇವರುಗಳೇ, ಎಲ್ಲ ಕಡೆ ಪೂಜೆ ಮಾಡೋದೇ ಮಾಡೋದು. ಹೌದಿಲ್ಲ? ಬಾಗಲನ್ ದೇವ್ರು ಬೇರೆ, ಮಾಡದೊಳಗಿನ ದೇವ್ರು ಬೇರೆ, ಜೈಲಿನ ಮ್ಯಾಗಿನ ದೇವ್ರು ಬೇರೆ, ಅಂಗಳನ್ ದೇವ್ರು ಬೇರೆ, ಹೊಲ್ದಾಗ ದೇವ್ರು. ಎಲ್ಲಿ ನೋಡ್ತೀರ ಅಲ್ಲಿ ಎಲ್ಲ ದೇವತಾ ಭಾವನೆ ಅದ ನಮ್ಮ ಧರ್ಮದಲ್ಲಿ. ಯಾಕಂತ ಕೇಳಿದ್ರೆ ಎಲ್ಲವೂ ಇದು ಪರಬ್ರಹ್ಮ ಸ್ವರೂಪವೇ ಅದ. ಪ್ರತಿ ಲಕ್ಷಕ್ಕೆ ಅದಕ್ಕೆ ಏನಂತ ಕೇಳಿದ್ರೆ ಇಲ್ಲಿ ಪ್ರತ್ಯೇಕ ಇಂದ್ರಿಯ ಅಭಿಮಾನಿ ದೇವತಾಗಳದವಲ್ಲ, ಆ ದೇವತಾಗಳಲ್ಲಿ ಪರಸ್ಪರ ಚರ್ಚೆ ಆಯ್ತು. ನಾವು ದೊಡ್ಡವರು ಅಂತ ಏನಂತ ಕೇಳಿದ್ರೆ ಚರ್ಚೆ ಆಗ್ಯದ. ಇಂದ್ರಿಯಗಳು ಜಡ ಅದ, ಅವತ್ತರಲ್ಲಿ ಚರ್ಚೆ ಇಲ್ಲ. ಅವ ಇಂದ್ರಿಯಗಳಿಗೆ ಚೈತನ್ಯ ಹೇಳ್ಯಾನವ. ಯಾರು? ಇಂದ್ರಿಯಾತ್ಮವಾದಿ. ಇಂದ್ರಿಯ ವಿಚಾರ ದೃಷ್ಟಿ ನೋಡಿದ್ರೆ ಅವು ಜಡ ಅದ. ಜಡ ಅದ ಅಂದ್ರೆ ಅನಾತ್ಮ ಅದಾವ. ಮತ್ತೆ ಚರ್ಚೆ ಯಾರು ಮಾಡಿದ್ರ ಅಂತ ಕೇಳಿದ್ರೆ ಆ ಇಂದ್ರಿಯ ಅಭಿಮಾನಿ ದೇವತಾ ಚರ್ಚೆ ಮಾಡಿ. ಈ ಮಠದ ವತಿಯಿಂದ ಹೀಗೆ ಹೇಳಲಾಗುತ್ತದೆ. ಮಠ ಹೇಳ್ತದ, ಮಠದ ಅಭಿಮಾನಿ ಪಡೆದುಕೊಂಡಿರ್ತಕ್ಕಂಥ ಭಕ್ತ ಅಭಿಪ್ರಾಯ ಹೇಳ್ತಾನ. ಏನೋ ಮಠ ಮಾತಾಡ್ತದ, ಹೌದಿಲ್ಲ? ಈಗ ನೋಡ್ರಿ, ಒಬ್ಬ ಊರದ ಹಿರಿಯ ಇದ್ದಂದ್ರೆ ನಾವು ಹೇಳ್ತೇವೆ ಈ ಊರು ವತಿಯಿಂದ ಹೀಗೆ ಹೇಳಲಾಗುತ್ತದೆ ಅಂದ್ರೆ ಊರು ಮಾತಾಡ್ತದ, ಆ ಊರದ ಅಭಿಮಾನಿಯಾಗಿರ್ತಕ್ಕಂಥ ಹಿರಿಯ ಮಾತಾಡ್ತಾನ. ಹಂಗಿಲ್ಲಿ ಇಂದ್ರಿಯ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳ ಮಾತಾಡ್ತವಿನ ಇಂದ್ರಿಯಗಳು ಮಾತಾಡೋದಿಲ್ಲ. ಆದ್ದರಿಂದ ಇಂದ್ರಿಯಗಳು ಏನದಾವ ಅಂತ ಕೇಳಿದ್ರೆ ಜಡ. ಜಡ ಅಂದ್ರೆ ಅವು ಆತ್ಮ ಅಲ್ಲ, ಅವು ಏನದವ? ಅನಾತ್ಮ ಅದಾವ. इंद्रियों के अभिमानी देवता विषयक है, इंद्रिय विषयक नहीं है. ಇಲ್ಲಿದು ಸಂವಾದ ಏನು ನಡೆದಲ್ಲ, ಆ ಸಂವಾದ ಯಾರಲ್ಲಿದೆ ಅಂತ ಕೇಳಿದ್ರೆ ಇಂದ್ರಿಯಗಳಲ್ಲಿ ಸಂವಾದ ಇಲ್ಲ, ಆ ಇಂದ್ರಿಯ ಅಭಿಮಾನಿಯಾದ ದೇವತೆಗಳಲ್ಲಿ ಮಾತ್ರ ಏನದಂತ ಕೇಳಿದ್ರೆ ಸಂವಾದ ಅದಂತ ತಿಳ್ಕೋಬೇಕು. ಯಾಕೆ ತಾ ಸಂವಾದೇವಿ ಇಂದ್ರಿಯೋಂಕಿ ಆತ್ಮತಾ ಸಿದ್ಧ ಹೋವೇನೆ. ಈ ಸಂವಾದದಿಂದನೂ ಕೂಡ ನೀನು ಇಂದ್ರಿಯಗಳಿಗೆ ಆತ್ಮ ಅಂತ ಹೇಳಿದಿಲ್ಲ, ಅವಕ್ಕೆ ಆತ್ಮತ್ವ ಸಿದ್ಧ ಆಗುವುದಿಲ್ಲ. ಯಾಕೆ? ಇಂದ್ರಿಯ ಜಡ ಅದಾವ. ಮತ್ತು ಸಂವಾದ ಯಾರು ಮಾಡಿದ್ರಂದ್ರೆ ದೇವತೆಗಳು ಮಾಡ್ಯಾರ. ಆ ಇಂದ್ರಿಯ ದೇವತೆ ಏನಂತ ಅದಕ್ಕೆ ನೋಡ್ರಿ ನೀವು, ಯಾರಿಲ್ಲ ನಾವು ಒಬ್ಬನೇ ಇದ್ದೀನಿ, ನಾ ಮಾಡೋದು ಯಾರಿಗೆ ಗುರ್ತಾಗಂಗಿಲ್ಲ ಅನ್ನೋದು ಎಷ್ಟು ಹುಚ್ಚುತನ ಅದ ನಮ್ಮದು. ಯಾಕೆ? ಪ್ರತ್ಯೇಕ ಇಂದ್ರಿಯಗಳಿಗೆ ಒಬ್ಬ ದೇವತೆ ಅದನವ. ಎಲ್ಲ ದೇವತೆಗಳು ಇಲ್ಲಿ ಅದಾವಿಲ್ಲ. ನಾವು ಏನು ಮಾಡಿದಿಲ್ಲ, ಕಣ್ಣು ಏನು ಮಾಡ್ತದ ಸೂರ್ಯನಿಗೆ ಗುರುತಾಗ್ತದೆ, ಮನಸ್ಸೇನು ಮಾಡ್ತದ ಚಂದ್ರನಿಗೆ ಗುರುತಾಗ್ತದೆ, ಕೈ ಏನು ಮಾಡ್ತದ ಇಂದ್ರನಿಗೆ ಗುರುತಾಗ್ತದೆ, ಕಾಲು ಏನು ಮಾಡ್ತದ ವಾಮನನಿಗೆ ಗುರುತಾಗ್ತದೆ, ಕಿವಿ ಏನು ಕೇಳ್ತದ ಏನು ಕೇಳಂಗಿಲ್ಲ ಅದು ಯಾರಿಗೆ ಗುರುತಾಗ್ತದ ಅಂತ ಕೇಳಿದ್ರೆ ದಿಕ್ಕ ದೇವತೆಗೆ ಗುರುತಾಗ್ತದೆ. ಎಲ್ಲ ದೇವತಾಮಯ ಶರೀರ ಅದ ಇಲ್ಲ. ಯಾರ ಕಣ್ಣಾಗರೆ ಮಣ್ಣು ಹಾಕಿ ನಮ್ಗೆ ಏನಾರ ಮಾಡಕ್ಕೆ ಬರ್ತದೇನೋ? ಏನೂ ಮಾಡಕ್ಕೆ ಬರಂಗಿಲ್ಲ. ಯಾರ ಕಣ್ಣಾಗ ಹಾಕವ ನೀ ಮಣ್ಣ ಹಾಕಕ್ಕೆ ಹೋದ್ರೆ ನಿನ್ನ ಕಣ್ಣಾಗೆ ಬೀಳ್ತದೆ. ಯಾವನೋ ಒಬ್ಬ ಈಗ ಮಧ್ಯಾಹ್ನದ ಈಗ ಬೇಸಿಗೆ ದಿವಸದಲ್ಲ, ವೈಶಾಖ ಮಾಸ, ಅತಿ ಬಿಸಿಲ, ಕಾಲಾಗೆ ಏನಿಲ್ಲಪ್ಪ ಅಂತ ಕೇಳಿದ್ರೆ ಕಾಲ್ಮರಿ ಇಲ್ಲ,
ಅಂದ್ರೆ ಏನು ಪಾದರಕ್ಷೆ ಇಲ್ಲ ಹೊರಟಾನ, ಕೆಟ್ಟ ಹಾದಿ ಕಾಯ್ದದ, ಕಾಲು ಸುಡಾಗತ್ತವ. ಮ್ಯಾಗ ಏನಂತ ಕೇಳಿದ್ರೆ ಸೂರ್ಯ, ಹಗಲ 12 ಗಂಟೆ, ಮ್ಯಾಗ ಸೂರ್ಯ ಏನಂತ ಕೇಳಿದ್ರೆ ಅವ ಸುಡ್ತಾ ಇದ್ದಾನ, ತೆಳಗೆ ಭೂಮಿ ಸುಡ್ತಾ ಇದೆ. ಅವಾಗ ಇವನ್ ಸಿಟ್ಟು ಬತ್ತಂತ್ರಿ ಯಾರ ಮ್ಯಾಗ? ಆ ಸೂರ್ಯನ ಮ್ಯಾಗ. ಸೂರ್ಯ ಆದ್ರೆ ಏನಾಯ್ತು? ಇಂಥ ಪರಿ ಏನಪ್ಪ ಅಂತ ಕೇಳಿದ್ರೆ ಈ ಬ್ರಹ್ಮಾಂಡವನ್ನೇನು ಕೇಳಿದಂಗೆ ಕಾಯಿಸಿ ಬಿಡೋದೇನು, ಇಷ್ಟು ಏನಂತ ಕೇಳಿದ್ರೆ ತಾಪ್ ಕೊಡೋದೇನು, ಇಷ್ಟು ಉಷ್ಣತಾ, ಇಷ್ಟು ಬಿಸಿ ಮಾಡೋದೇನು ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂದು ಮ್ಯಾಗ ಮಾರಿ ಮಾಡಿ ಮುಖ ಮಾಡಿ ಅವನ ಮುಖದ ಮ್ಯಾಗ ಉಗುಳ್ಬೇಕಂದಂತ. ಯಾರ ಮುಖದ ಮ್ಯಾಗ? ಸೂರ್ಯನ ಮುಖದ ಮ್ಯಾಗ. ಸೂರ್ಯನ ಬಂದ ನನ್ನೆತ್ತಿ ಮ್ಯಾಗ ಬಂದಾನ, ಮ್ಯಾಗ ಮಾರಿ ಮಾಡ್ದ, ಉಗುಳ್ದ. ಆ ಉಗುಳ ಇವನು ಮಾರಿ ಮ್ಯಾಗ ಬಿತ್ತಾನೆ ಸೂರ್ಯನ ಮುಖದ ಮ್ಯಾಗ. ಹಾಗ ನಾವು ಏನಾರೇ ಮಾಡಿದ್ರು ಕೂಡ ಅದು ನಮ್ಮ ಕಡೆ ಬರ್ತದ, ಅದು ಮತ್ತೆ ಕಡೆ ಹೋಗಂಗಿಲ್ಲ. ಅದಕ್ಕೆ ನಿನಗೆ ಏನೂ ಮಾಡಾಕ ಬರಂಗಿಲ್ಲ, ಪಕ್ಕ ಹುಷಾರಾಗಿರು. ಎಲ್ಲ ಕಡೆಗೆ ಏನಂತ ಕೇಳಿದ್ರೆ ಕಾವಲುಗಾರರು ಅದರ. ಈಗ ಇವು CCTV ಈಗ ಇವು ಈ CCTV ಎಟ್ಟದವ ಇಲ್ಲಿ? CCTV ಕೈ ಏನು ಮಾಡ್ತದ ಇಂದ್ರನಿಗೆ ಗೊತ್ತು. ಇವೆಲ್ಲ CCTVನೇ. ನಾವು ಏನು ಮಾಡ್ತೇವ ಅದೆಲ್ಲ ಏನಂತ ಕೇಳಿದ್ರೆ ಚಿತ್ರಗುಪ್ತರು ಏನು ಮಾಡ್ತಾರೆ ಎಲ್ಲ ಬರೆದಿಟ್ಟಾರ ನಮ್ಮ ಜಮಾ ಖರ್ಚು. ನಾವು ಪುಣ್ಯ ಎಷ್ಟು ಮಾಡಿದೆವು, ಪಾಪ ಎಷ್ಟು ಮಾಡಿದೆವು, ಚಲೋ ಎಷ್ಟು ಮಾಡಿದೆವು, ಸುಮಾರು ಎಷ್ಟು ಮಾಡಿದೆವು, ಇದೆಲ್ಲ ಲೆಕ್ಕಪತ್ರ ಎಲ್ಲಿ ಹಾಕದಿದು? ಹ್ಯಾಂಗ ಮಠದ ಲೆಕ್ಕಪತ್ರ ವರ್ಷಿಗೊಮ್ಮೆ ಹಾಕದಿಲ್ಲಪ್ಪ. ವರ್ಷಿಗೆ ಹಾಕೋದು, ತಿಂಗಳಿಗೆ ಹಾಕೋದು, ನಮಗೆ ಗೊತ್ತಿಲ್ಲ. ಹಂಗಾದ್ರೆ ನಮ್ಮ ಲೆಕ್ಕಪತ್ರನೂ ಒಮ್ಮೆ ಏನಂತ ಕೇಳಿದ್ರೆ ಯಮದೂತರು ಯಮಲೋಕಕ್ಕೆ ಕೊಯ್ದಾಗ ಯಮನ ದರಬಾರದಲ್ಲಿ ಚಿತ್ರಗುಪ್ತರು ನಮ್ದು ಲೆಕ್ಕ ಕೊಡ್ತಾನಲ್ಲಿ ನಾವು ಏನು ಮಾಡಿದೇವ ನಾವು. ಅದಕ್ಕೆ ಭಾಳ ಎಚ್ಚರ ಇರಬೇಕು. ಅದಕ್ಕೆ ಇಲ್ಲಿ ಇಂದ್ರಿಯಗಳೇನಂತ ಕೇಳಿದ್ರೆ ಆತ್ಮ ಅಲ್ಲಪ್ಪ, ಇದು ನನಗೆ ಹೇಳೋದು ಹೌದಿಲ್ಲ. ಕಿವ ಸ್ಥೂಲ ದೇಹಿಕಿ ನೈ ಚಕ್ಷುರಾದಿಕಿ ಇಂದ್ರಿಯೋಂಕ ಉತ್ಪತ್ತಿ ಇಂದ್ರಿಯೋಂಕ ಬಿ ಉತ್ಪತ್ತಿ ವಿನಾಶೋವೇ. ನೋಡಿ, ಸ್ಥೂಲ ಶರೀರ ಹೆಂಗೆ ಹುಟ್ಟಿ ನಾಶವಾಗ್ತದ, ಹಂಗೆ ಇಂದ್ರಿಯಗಳನ್ನು ಹುಟ್ಟುತ್ತವೆ, ನಾಶ ಆಗ್ತವೆ. ಹೌದು, ಚಸ್ಮಾ ಯಾಕೆ ಬಂದದ? ನನಗ್ರೆ ನಿಮಗಿಲ್ಲ, ಹೌದಿಲ್ಲ. ಮೊದಲ ಕಣ್ಣಾಗದಿ ಚುರುಕಿತ್ತು, ಈಗ ಚುರುಕಾಗ್ಯಾವ. ಈಗ ಹೌದಿಲ್ಲ, ಬಂದಿಲ್ಲ. ಮುಂದೋಗಿ ಏನಾಗ್ತವೆ ಹೇಳಕ್ಕೆ ಬರಂಗಿಲ್ಲ. ಹಾಗೆ ನೇತ್ರಾದಿ ಇಂದ್ರಿಯಗಳು ಹುಟ್ಟುತ್ತವೆ, ಮತ್ತು ಇವು ಕೂಡ ಒಂದು ದಿವಸ ಏನಕ್ಕೆ ಅಂತ ಕೇಳಿದ್ರೆ ನಾಶವಾಗಿ ಹೋಗ್ತವೆ. ಶರೀರ ಹೆಂಗೆ ಹುಟ್ಟಿ ನಾಶ ಆಗ್ತದಂದ್ರೆ ಅದು ಆತ್ಮ ಅಲ್ಲ. ಹಂಗೆ ಇಂದ್ರಿಯಗಳು ಹುಟ್ಟಿ ನಾಶ ಆಗ್ತವಂದ್ರೆ ಇವು ಕೂಡ ಏನಲ್ಲ ಅಂತ ಕೇಳಿದ್ರೆ ಆತ್ಮ ಅಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. उत्पत्ति विनाशवान इंद्रियों को आत्मा मानने विषय पूर्वोक्त स्थूल देह की नहीं, यहाँ कृतनाश अकृत अभ्यागम यह दोनों दोष प्राप्त होवे हैं. ಹಂಗ ಇದು ಶರೀರವಾದ್ರೂ ಕೂಡ ಏನಂತಂದ್ರೆ ಉತ್ಪತ್ತಿ ವಿನಾಶವಾನ. ಈ ಶರೀರಕ್ಕೆ ಆತ್ಮ ಅಂದ್ರೆ ಹುಟ್ಟಿದಾಗೆ ಆತ್ಮದನ, ಹುಟ್ಟಕ್ಕಿಂತ ಮೊದಲ ಆತ್ಮ ಇಲ್ಲ. ಮತ್ತೀಗ ಹುಟ್ಟಿದ ಮ್ಯಾಗ ಇವನು ಸುಖ ದುಃಖ ಅನುಭವ ಮಾಡ್ತಾನೆ. ಅದು ಮಾಡದೇ ಇರ್ತಕ್ಕಂಥ ಪುಣ್ಯ ಪಾಪದ ಏನಂತ ಕೇಳಿದ್ರೆ ಇವನಿಗೆ ಉಣ್ಣು ಪ್ರಸಂಗ ಬತ್ತಲ್ಲ, ಇದಕ್ಕೆ ಏನಂತ ಕರಿತಾರೆ ಅಂತ ಕೇಳಿದ್ರೆ ಅಕೃತ ಅಭ್ಯಾಗಮ. ಮಾಡದೇ ಇರ್ತಕ್ಕಂಥದ್ದು ಉಣ್ಣದ ಪಾಲಿಗೆ ಬಂತು. ಈಗ ವರ್ತಮಾನ ಶರೀರದಲ್ಲಿ ಇವ ಏನು ಮಾಡ್ಯಾನ, ಸತ್ತ ಮೇಲೆ ಪುನಃ ಆತ್ಮನೇ ಇಲ್ಲ. ಚರವಾಗಿ ಹೇಳ್ತಾನೆ ಇಲ್ಲಂದ್ರೆ ಈಗ ಈ ಜನ್ಮದಲ್ಲಿ ವರ್ತಮಾನ ಕಾಲದ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪದ ಇದ್ರ ವ್ಯವಸ್ಥೆ ಏನು? ಇದು ಏನಂತ ಕೇಳಿದ್ರೆ ಈ ಕರ್ಮದ ಭೋಗ ಮಾಡದೆ ಕರ್ಮ ನಾಶ ಆಗೋ ಪ್ರಸಂಗ ಬರ್ತದೆ. ಇವು ಎರಡು ದೋಷ ಅಲ್ಲಿ ಹೆಂಗೆ ಬಂದ್ರು ಹಂಗೆ ಇಲ್ಲಿ ಇಂದ್ರಿಯಗಳಿಗೆ ಆತ್ಮ ಅಂದ್ರೆ ಇಲ್ಲಿ ಇವು ಎರಡು ದೋಷ ಬರ್ತಾವ. ಯಾಕೆ? ಇಂದ್ರಿಯಗಳು ಕೂಡ ಉತ್ಪತ್ತಿ ಮತ್ತು ನಾಶ ಆಗ್ತವ. ಹುಟ್ಟಿದಾಗ ಅವ ಹುಟ್ಟಕ್ಕಿಂತ ಮೊದಲಿಲ್ಲ. ಮತ್ತು ಮಾಡದೇ ಇರ್ತಕ್ಕಂಥ ಕರ್ಮದ ಭೋಗ ಇಲ್ಲಿಯೂ ಭೋಗಿಸ್ಬೇಕಾಗ್ಯದ ಇಂದ್ರಿಯಗಳು. ಮತ್ತು ಪುನಃ ಈಗ ಮಾಡಿದೇನಂತ ಕೇಳಿದ್ರೆ ಕರ್ಮಗಳು ಅವು ಮುಂದೇನಂತ ಕೇಳಿದ್ರೆ ಅವಕ್ಕೆ ಜನ್ಮನೇ ಇಲ್ಲ ಅಂದ ಬಳಕ ಅವು ಇಲ್ಲವೇ ಇಲ್ಲ. ಮಾಡಿದಂಥ ಕರ್ಮದ ಭೋಗ ಇಲ್ಲದೆ ಮತ್ತೆ ನಾಶ ಆಗ್ತದೆ. ಹ್ಯಾಂಗ ಸ್ಥೂಲ ದೇಹಕ್ಕೆ ಆತ್ಮ ಅಂದ್ರೆ ಇವು ಎರಡು ದೋಷ ಬಂದವ, ಕೃತನಾಶ ಮತ್ತು ಅಕೃತ ಅಭ್ಯಾಗಮ ದೋಷ. ಹಂಗೆ ಇಂದ್ರಿಯಗಳಿಗೆ ಆತ್ಮ ಅಂದ್ರೆ ಇವು ಎರಡು ದೋಷ ಮತ್ತೆ ನಿಮಗೆ ಬರತ್ತವೆ. ಕೃತನಾಶ ಮತ್ತು ಅಕೃತ ಅಭ್ಯಾಗಮ ದೋಷಗಳು ಬರ್ತವೆ. दोनों दोष प्राप्त हुए हैं. या ಕಾರಣತೆ भी ये इंद्रिय आत्मा नहीं. ಈ ಒಂದು ಕಾರಣದಿಂದಲೂ ಕೂಡ ವಿಚಾರ ಮಾಡಿ ನೋಡಿದ್ರೆ ಇಂದ್ರಿಯಗಳು ಏನಲ್ಲಪ್ಪ, ಆತ್ಮ ಅಲ್ಲ. ಅವ್ರು ಕಾಣೋಹಂ ಮೂಕೋಹಂ ಯ ಉಕ್ತ ಅನುಭವತೋ. ಈಗ ಕಾಣೋಹಂ ನಾನು ಮೆಳ್ಳಗಣ್ಣ ಇದ್ದೇನೆ ಅಂತಾನೆ, ನಾ ಮೂಕನಾಗಿದ್ದೇನೆ ಅಂತಾನೆ. ಇವೆಲ್ಲ ಹೋದ ಅನುಭವಗಳು ಏನದಲ್ಲ, ಇವು ಹೇಗದವ ಅಂತ ಲೋಹಿತ ಸ್ಫಟಿಕ. ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು, ಶುಭ್ರವಾಗಿರ್ತಕ್ಕಂಥ ಯಾವುದು ಲೋಹಿತ ಸ್ಫಟಿಕ. ಸ್ಫಟಿಕ ಹೆಂಗಿರ್ತದೆ ಅಂತ ಕೇಳಿದ್ರೆ ಶುಭ್ರವಾಗಿರ್ತದೆ, ಅದು ಪಾರದರ್ಶಕವಾಗಿರ್ತದೆ. ಒಂದು ಕೆಂಪು ವಸ್ತ್ರದ ಮೇಲೆ ಅಥವಾ ಒಂದು ಕೆಂಪು ಹೂವಿನ ಮೇಲೆ
ಅದು ತಂದು ಇಟ್ರಿ ಅಂದ್ರೆ ಆ ಸ್ಫಟಿಕವು ಕೂಡ ಹೇಗೆ ಕಾಣ್ತದ? ಸ್ಫಟಿಕ ಕೆಂಪದು ಏನ? ಆ ಬಟ್ಟಿ ಆ ಹೂ ಕೆಂಪದವ, ಹೂ ಕೆಂಪದ, ಆದ್ರೆ ಸ್ಫಟಿಕ ಕೆಂಪ ಇಲ್ಲ. ಆದ್ರೆ ಇದರಲ್ಲಿ ಕಾಣಾಗತ್ತದ. ಅದರಲ್ಲಿ ಹಾಗಿಲ್ಲ ಅಂತ ಕೇಳಿದ್ರೆ ಕಾಣೋಹಂ ಮೂಕೋಹಂ ಅಂದ್ರೂ ಕೂಡ ಅಹಂ ಅಂತನಲ್ಲ. ನಾನು ಮೇಲಿದ್ದೇನೆ, ನಾನು ಮೂಕಿದ್ದೇನೆ, ನಾನೇನಂತ ಕೇಳಿದ್ರೆ ಹೆಳವನಿದ್ದೇನೆ ಅಂತನಲ್ಲ. ನಾನ ಅಂತನಂದ್ರೆ ಆತ್ಮ ಅಲ್ಲೇನು? ಹಿಂಗ ಅವ ಅನುಭವ ಕೊಟ್ಟು ಹೇಳೋಣ. ಇದು ಹೆಂಗದಪ್ಪ ಅಂತ ಕೇಳಿ ಲೋಹಿತ ಸ್ಫಟಿಕದಂತೆ ಹೆಂಗ ಆ ಸ್ಫಟಿಕ ಶೀಲಿಗೆ ಆ ಯಾವ ಕೆಂಪು ಹೂವಿನ ಸಂಬಂಧ ಬತ್ತಂದ್ರೆ ಅದ್ರ ಮ್ಯಾಲಿಟ್ರ ಅದು ಹೆಂಗ ಕೆಂಪು ಕಾಣ್ತದಲ್ಲೋ ಹಾಗೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ಈ ಇಂದ್ರಿಯಗಳ ಸಂಬಂಧದಿಂದ ಏನಂತಾನೆ? ಕಾಣೋಹಂ ಮೂಕೋಹಂ ಅಂತಾನ. ಇದು ಭ್ರಮ. ಇದಕ್ಕೇನು ಅನ್ಬೇಕು? ಭ್ರಮ. ಇದು ಆತ್ಮ ಎಂದು ಏನಂತ ಕೇಳಿದ್ರೆ ಮೇಡನು ಇಲ್ಲ, ಮೂಕನೂ ಇಲ್ಲ. ಆದ್ರೆ ಇಂದ್ರಿಯ ಧರ್ಮದ ಏನಾಗಿದೆ ಅಂತ ಕೇಳಿದ್ರೆ ಆರೋಪ ಆಗಿದೆ. ಎಲ್ಲಿ? ಆತ್ಮನಲ್ಲಿ. ಇಸ್ ಅನುಭವಕ್ಕೆ ನ್ಯಾಯ ಭ್ರಮ ರೂಪ. ಈ ಅನುಭವ ರೂಪವಾಗಿ ಏನದಂತ ಕೇಳಿದ್ರೆ ಈ ಅನುಭವಕ್ಕೆ ನ್ಯಾಯ ಭ್ರಮ ರೂಪ. ಲೋಹಿತ ಸ್ಫಟಿಕ ಈ ಅನುಭವ ಹೆಂಗೆ ಭ್ರಮ ರೂಪದ ಹಾಗೆ ಕಾಣೋಹಂ ಮೂಕೋಹಂ ಅನ್ನೋದು ಕೂಡ ಏನದ ಅಂತ ಕೇಳಿದ್ರೆ ಇದು ಭ್ರಮನೇ ಅದ. ಯಾತೆ ಯಾ ಅನುಭವತೇವಿ ತಿನ್ ಇಂದ್ರಿಯೋಂಕಿ ಆತ್ಮರೂಪತಾ ಸಿದ್ಧ ಹೋವೇನೆ. ಈ ಒಂದು ಅನುಭವದಿಂದನೂ ಕೂಡ ಇಂದ್ರಿಯಗಳಿಗೆ ಆತ್ಮ ಅಂತ ಆತ್ಮರೂಪತಾ ಸಿದ್ಧ ಆಗುವುದೇ ಇಲ್ಲ. और मेरा चक्षु मंद दृष्टि वाला है इत्यादि अनुभवते तीन चक्षु आदि इंद्रियों का दृष्टा आत्मा तीन चक्षु आदि इंद्रियों से भिन्न ही प्रतीत होवे है. ನೋಡ್ರಿ, ವಾಸ್ತವಿಕವಾಗಿ ಈ ಚಕ್ಷುರಾದಿ ಇಂದ್ರಿಯಗಳು ದೃಶ್ಯದ. ಆತ್ಮ ಏನದ ಅಂತ ಕೇಳಿದ್ರೆ ದ್ರಷ್ಟ ಅದ. ಯಾಕೆ ಇವ ಏನಂತ ಕೇಳಿದ್ರೆ ನನ್ನ ಕಣ್ಣು ಮಂದಾಗಿದೆ, ನನಗೆ ಯಾರು ಚಸ್ಮಾ ಬಿಟ್ಟು ಓದ್ರಪ್ಪ ಅಂದ್ರೆ ಓದಕ್ಕಾಗೋದಿಲ್ಲ. ಯಾಕ್ರಿ? ನಾ ಏನಂತೀನಿ, ನನ್ನ ಕಣ್ರಿ ಮಂದಾಗ್ಯವ, ಚಸ್ಮಾ ಹಚ್ಚಿದ್ರೆ ಕಾಣ್ತಾ ಇಲ್ಲ, ಕಾಣಂಗಿಲ್ಲ ಅಂತಾನ. ಮತ್ತೀ ಕಣ್ಣು ದೃಶ್ಯ ಐತಿಲ್ಲ, ಅದು ಮಂದ ದೃಷ್ಟಿ ಉಳ್ಳದಂತ ನನಗೆ ಗುರುತಾಗ್ಯದಿಲ್ಲ. ಇವು ಎರಡಕ್ಕೂ ನಾನು ಏನಂತ ಕೇಳಿದ್ರೆ ಏನ್ ಮಾಡ್ತಾ ಇದ್ದೀನಿ? ಅರಿತಾ ಇದ್ದೇನೆ. ಅರಿತಕ್ಕಂಥವ ನಾನು ಆತ್ಮ, ಅರಿಸಿಕೊಳ್ಳತಕ್ಕಂಥದ್ದು ಅದು ದೃಶ್ಯ. ಯದ್ ದೃಶ್ಯಂ ತನ್ನಷ್ಟಂ. ನಾನು ಇಂದ್ರಿಯ ಧರ್ಮ ಎರಡೂ ಏನದವ ಅಂತ ಕೇಳಿದ್ರೆ ಇವು ಅನಾತ್ಮ ಅದಾವ. ಆದ್ರೆ ಇವು ಯಾವ ಕಾಲಕ್ಕೂ ಆತ್ಮ ಆಗುವುದಿಲ್ಲ. और श्रुति स्मृति इतिहास पुराण इत्यादि को ने भी तीन इंद्रियों से भिन्न ही आत्मा कथन कर्या है. ಈಗ ಶ್ರುತಿ ಪ್ರಮಾಣವನ್ನು ನೋಡ್ರಿ, ಸ್ಮೃತಿ ಪ್ರಮಾಣ ತೆಗೆದು ನೋಡ್ರಿ, ಇತಿಹಾಸಗಳನ್ನು ಅವಲೋಕನ ಮಾಡ್ರಿ, ಪುರಾಣಗಳನ್ನು ಓದಿ ನೋಡ್ರಿ. ಅಲ್ಲಿ ಆದ್ರೂ ಕೂಡ ಏನಂತ ಕೇಳಿದ್ರೆ ಇಂದ್ರಿಯಗಳು ಇವು ಆತ್ಮನಕ್ಕಿಂತಲೂ ಭಿನ್ನವೇ ಅದಾವ. ಇವು ಯಾವಕ್ಕೂ ಆತ್ಮ ಅಂತ ಹೇಳೇ ಇಲ್ಲ. ಎಲ್ಲಿ ಹೇಳಿಲ್ಲ? ವೇದದಲ್ಲಿ ಹೇಳಿಲ್ಲ, ಸ್ಮೃತಿ ಗ್ರಂಥದಲ್ಲಿ ಹೇಳಿಲ್ಲ, ಇತಿಹಾಸದಲ್ಲಿ ಹೇಳಿಲ್ಲ, ಮತ್ತೇನಂತ ಪುರಾಣದಲ್ಲಿ ಹೇಳಿಲ್ಲ. ಮತ್ತೆ ನೀವು ವಿಚಾರ ಮಾಡಿದ್ರೆ ನಿಮ್ಮ ಅನುಭವನೂ ಕೂಡ ಹಾಗೈತಿ. ಏನೈತೆ ಅಂತ ಕೇಳಿದ್ರೆ ಇಂದ್ರಿಯಗಳು ಆತ್ಮ ಅಲ್ಲ ಅನ್ನೋದು ಅನುಭವ ಐತಿ, ಇಲ್ಲ ಅಂತ ಇಲ್ಲ. ಇಂದ್ರಿಯ ಆತ್ಮ ನೈ ಹೇ. ಆದ್ದರಿಂದ ಇಂದ್ರಿಯ ಹಾಗ ಸ್ಥೂಲ ಶರೀರ ಆತ್ಮ ಇಲ್ಲ, ಹಾಗೆ ಇಂದ್ರಿಯಗಳು ಕೂಡ ಏನಿಲ್ಲ ಅಂತ ಕೇಳಿದ್ರೆ ಆತ್ಮ ಇಲ್ಲ. ಎರಡು ಮಾತ ತೆಗೆದು ಹಾಕಿದ್ರು. ಮತ್ತೆ ಇಷ್ಟಕ್ಕೆ ಅವ್ನು ಸುಮ್ಮಿರಂಗಿಲ್ಲ, ಶಂಕ. ಮತ್ತವ ಶಂಕ ಮಾಡ್ತಾನ. ಉಕ್ತ ದೋಷತೆ ಇಂದ್ರಿಯೋಂಕು ಆತ್ಮರೂಪತಾ ಮತ್ ಹೋ ತಥಾಪಿ ಪ್ರಾಣ ಹಿ ಆತ್ಮ ಹೇ. ಅವ ದೇಹ ಆತ್ಮ ಅಂದ್ರೆ ನನ್ನ ಮಾತ ಬಾಧಿಸ್ಕೊಂಡು ಹೋಯ್ತು. ದೇಹ ಇಲ್ಲ, ಇಂದ್ರಿಯಗಳಂದ್ರೂ ಕೂಡ ಆತ್ಮ ಅಲ್ಲ ಅಂತ ಹೇಳಿದ್ರು. ಆಯ್ತಂದವ. ಇಂದ್ರಿಯಗಳೇನೋ ಆತ್ಮರೂಪತಾ ಇಲ್ಲ, ಇಂದ್ರಿಯಗಳಿಗೆ ಆತ್ಮರೂಪತಾ ಇಲ್ಲ. ನೀವು ಅಂದಂತೆ ನಾನು ಅದು ಓದ್ತೀನಿ ಅಂತ. ತಥಾಪಿ ಇಷ್ಟಿದ್ದಾಗೆ ಆದ್ರೂ ಕೂಡ ಪ್ರಾಣ ಹಿ ಆತ್ಮ ಹೇ. ಪ್ರಾಣವೇ ಏನಂತನವ? ಆತ್ಮ ಅದನಂತನ. ಅಂದ್ರೆ ಈಗ ಎಲ್ಲಿ ಬಂದಿವ? ಹಂಗ ಈ ಪಾತ್ರಗಿತ್ತಿರ್ತದ ನೋಡಿ, ಗುರ್ತದಿಲ್ಲ? ಒಂದು ಹೂವಿನಿಂದ ಒಂದು ಹೂವಿನಿಗೆ ಏನಂತ ಕೇಳಿದ್ರೆ ಹಾರಿ ಹೋಗ್ತಿರ್ತದ. ಒಂದು ಕ್ಷಣ ಹೊತ್ತು ಹಿಂಗೆ ಕೂತದ, ಮತ್ತೆ ಹೇಳ್ತದ, ಅಲ್ಲಿದ ಹಾರ್ತದ, ಮತ್ತೊಂದು ಹೂವಿಗೆ ಹೋಗಿ ಕೂಡ್ತದ. ಆ ಹೂವಿನ ಮ್ಯಾಗ ಕೂತದಂತ ಅದಕ್ಕೆ ಹಿಡಿಯಾಕ ಹೋದ್ರೆ ಮತ್ತೆ ಅಲ್ಲಿದು ಹಂಗಿವ. ದೇಹಕ್ಕೆ ಮೊದಲ ಆತ್ಮ ಅಂದ, ಇದು ಸಿದ್ಧ ಆಗ್ಲಾರ್ದಕ್ಕೆ ಇಂದ್ರಿಯಗಳಿಗೆ ಆತ್ಮ ಅಂದ. ಈ ಕಡೆ ಬಂದ ನೋಡು, ಈಗ ಇಂದ್ರಿಯಗಳಿಗೆ ಆತ್ಮ ಇಲ್ಲ ಅಂದ್ಕೊಳ್ಳಿ, ಮತ್ತೆ ಅದಕ್ಕೆ ಆತ್ಮ ಅನ್ನಗತ್ತನ? ಪ್ರಾಣಕ್ಕೆ ಆತ್ಮ ಅನ್ನಗತ್ತ. ನೋಡ ನೀವು ಎಲ್ಲಿ ತನಕ ಹೋಗ್ತಾನ, ಕಡೆಗೆ ಇಲ್ಲೇ ಬರ್ಬೇಕಿದೆ. ಎಲ್ಲಿ
ಕಹಾ ಸೆ ಆಯಾ ವಾಹಿ ಜಾನ ಪಡೆಗ. ಎಲ್ಲಿದು ಬಂದದಲ್ಲ ಅಲ್ಲೇ, ಹೌದಿಲ್ಲ? ಬಂದಂಗ ಹೋದ್ರೆ ಏನಿಲ್ಲಂತ್ರಿ, ಬಂದನಿಲ್ಲ ಅಂತ ಹಿರಿಯರು ಹೇಳ್ತಾರೆ. ನಾವು ಹಂಗೆ ಹೋಗಂಗಿಲ್ಲ, ಅಡ್ಡ ದಾರಿ ಹಿಡಿದಿದ್ದೆವು. ಹೆಂಗ ನಾವು ಹೋಗಿ ಏನಂತ ಕೇಳಿದ್ರೆ ಗುರಿ ಮುಟ್ತೇವು, ಮುಟ್ಟಂಗಿಲ್ಲ. ಇರಲಿ, ತಾತ್ಪರ್ಯ ಏನಂತ ಕೇಳಿದ್ರಿ, ಈಗ ಒಂದ್ ವೇಳೆ ಇಂದ್ರಿಯಗಳ ಆತ್ಮ ಇಲ್ಲದಿದ್ರು ಕೂಡ ಪ್ರಾಣಾತ್ಮ ಅದಲ್ಲ ಅಂತ ನಾವು ಕಾಯ್ತೆ. क्षुत पिपासवान अहम, या प्रकार का लोगों का अनुभव क्षुधा पिपासा धर्म विशिष्ट प्राणी की ही आत्मरूपता सिद्ध करे है. ಈಗ ಇವ ಅನುಭವ ಕೊಟ್ಟು ಹೇಳ್ತಾನೆ ಏನಂತ ಕೇಳಿದ್ರೆ, ಕ್ಷುತ್ ಪಿಪಾಸವಾನ್ ಅಹಂ, ಹಸಿವು ನೀರಡಿಕೆ ಉಳ್ಳವನು ನಾನು ಅಂತೀರಿಲ್ಲ. ಹಸಿವಾದಾಗ ನನಗೆ ಹಸಿವು ಭಾಳ ಆಗ್ಯದಪ್ಪ, ನನಗೆ ಏನಂತ ಕೇಳಿದ್ರೆ ಕ್ಷುಧ ಆಗಿದೆ ಅಂದ್ರೆ ಹಸಿವೆ ಆಗಿದೆ ಅಂತ. ನೀರಡಿಕೆ ಆದಾಗ ನನಗೆ ಬಾಯಾರಿಕೆ ಆಗಿದೆ ಅಂತ ಹೌದಿಲ್ಲೋ? ಅದಕ್ಕೆ ಕ್ಷುತ್ ಪಿಪಾಸವಾನ್ ಅಹಂ, ಹಸಿದವನು ನಾನು ಮತ್ತೆ ನೀರಡಿಸಿದವನು ನಾನು ಅಂತಂತಾನೆ. ಯಾ ಪ್ರಕಾರಕ ಲೋಕೋಂಕ ಅನುಭವ, ಇದನ್ನ ಒಬ್ಬಂದಲ್ಲಿದು ಇಡೀ ಲೋಕದ ಎಲ್ಲಾ ಜನರದ್ದು ಹಿಂಗೆ ಅಂತ ಕೇಳಿದ್ರೆ ಅನುಭವ ಅದ. ಕ್ಷುಧಾ ಪಿಪಾಸ ಧರ್ಮ ವಿಶಿಷ್ಟ ಪ್ರಾಣಿಕಿ, ಇಲ್ಲಿ ಕ್ಷುಧ ಅಂದ್ರೆ ಹಸಿವೆ, ಪಿಪಾಸ ಅಂದ್ರೆ ನೀರಡಿಕೆ. ಈ ಧರ್ಮದಿಂದ ಯುಕ್ತವಾಗಿರ್ತಕ್ಕಂಥ ಯಾವ ಪ್ರಾಣದ ಪ್ರಾಣ ಹಿ ಆತ್ಮರೂಪತಾ ಸಿದ್ಧ ಕರೆ. ಪ್ರಾಣವೇ ಇಲ್ಲಿ ಏನೈತೆ ಅಂತ ಕೇಳಿದ್ರೆ ಆತ್ಮರೂಪ ಸಿದ್ಧ ಐತೆ. ಯಾಕಂತ ಕೇಳಿದ್ರೆ ಅಹಂ ಅಂತನಲ್ಲ, ನನಗೆ ಹಸಿವೆ ಆಗಿದೆ, ನನಗಂದ್ರೆ ಯಾರಿವ ಆತ್ಮ, ನನಗೆ ನೀರಡಿಕೆ ಆಗ್ಯದಂದ್ರೆ ನಾನವ ಯಾರು ಆತ್ಮ. ಅದಕ್ಕೆ ಏನಂತ ಕೇಳಿದ್ರೆ ಇದು ಕ್ಷುತ್ ಪಿಪಾಸ, ಹಸಿವೆ ನೀರಡಿಕೆ ಯಾರ ಧರ್ಮದವ? ಪ್ರಾಣದ ಧರ್ಮ. ನಂದ ಮೇಲೆ ನನಗೆ ಹಸಿವೆ ಆಗ್ಯದ, ನನಗೆ ನೀರಡಿಕೆ ಆಗ್ಯದಂದ್ರೆ ಪ್ರಾಣಕ್ಕೆ ಆಗ್ಯದಂದ್ರೆ ಪ್ರಾಣನೇ ಏನದ ಅಂತ ಕೇಳಿದ್ರೆ ಆತ್ಮ ಅದಂತನವ. ಹಿಂಗೆ ಅನುಭವ ಕೊಟ್ಟು ಹೇಳ್ತಾನವ. ಅವ್ರ पिपासा धर्म विशिष्ट प्राण की ही आत्मरूपता सिद्ध करे. और अन्योंतरात्मा प्राणमय, अन्यो अंतरात्मा प्राणमय. ಇನ್ನೇನಪ್ಪ ಅಂತ ಕೇಳಿದ್ರೆ ಶ್ರುತಿ ಪ್ರಮಾಣನು ಕೊಟ್ಟು ಹೇಳ್ತಾನ. ಅನ್ಯೋ ಅಂತರಾತ್ಮ ಪ್ರಾಣಮಯ, ಬೇರೆಯಾಗಿರ್ತಕ್ಕಂಥ ಅಂತರಾತ್ಮವಾಗಿರ್ತಕ್ಕಂಥ ಪ್ರಾಣಮಯ ಅಂದ್ರೆ ಪ್ರಾಣ ಸ್ವರೂಪವೇ ಆತ್ಮ ಅದನಂತ ನಾವು. ಏ ಶ್ರುತಿವಿ ಪ್ರಾಣಕ್ಕೂ ಹಿ ಆತ್ಮ ಕೈ ಹೇ. ಈ ಶ್ರುತಿ ಆದ್ರೂ ಕೂಡ ಎದಕ್ಕೆ ಆತ್ಮ ಅಂತ ಹೇಳಿದ್ರಿ? ನಾ ಅಷ್ಟೇ ಅಲ್ಲ, ಲೋಕಾನುಭವ ಅಷ್ಟೇ ಅಲ್ಲ, ಇದಕ್ಕೆ ಶ್ರುತಿ ಪ್ರಮಾಣನೂ ಕೂಡ ಅದಾವ. ಆದ್ರೆ ಅವನಿಗೆ ಗುರುತಿಲ್ಲ. ಶ್ರುತಿ ಪ್ರಮಾಣ ಹೌದು, ಆದ್ರೆ ಆ ಶ್ರುತಿ ಪ್ರಮಾಣದಲ್ಲಿ ಎರಡು ಪ್ರಕಾರ ಅದಾವ. ಒಂದು ಅಬಲ ಪ್ರಮಾಣ, ಒಂದು ಸಬಲ ಪ್ರಮಾಣ. ಒಂದು ಬಲಹೀನ ಪ್ರಮಾಣದ, ಒಂದು ಬಲ ಉಳ್ಳದ್ದು ಪ್ರಮಾಣ ಅದ. ಆದ್ರೆ ಇವ ಯಾವ ಪ್ರಮಾಣ ಕೊಟ್ಟು ಹೇಳಕತ್ತಾನ? ಅಬಲ ಪ್ರಮಾಣ. ಇದು ಬಲಹೀನ ಪ್ರಮಾಣದ ಶ್ರುತಿ ಪ್ರಮಾಣನೇ. ಆತ್ಮ ಅಂತ ಪ್ರಾಣಕ್ಕೆ ಹೇಳಿದ್ರು ಕೂಡ ಅದರ ಅರ್ಥ ಹಿಂಗಿಲ್ಲ ನೋಡ್ರಿ. ಮಗನಿಗೂ ಕೂಡ ಆತ್ಮ ಅಂತ ಹೇಳ್ತದ ಶಾಸ್ತ್ರ. ಆ ತಂದೆಯಿಂದ ಹುಟ್ಟಿದಂತ ಮಗನಿಗೂ ಕೂಡ ಏನಂತ ಕೇಳಿದ್ರೆ ಆತ್ಮ ಅಂತ ಹೇಳಿದೆ ಶ್ರುತಿ. ಮತ್ತ ಅವನಿಗೆ ಬಿಟ್ಟು ಮತ್ತೆ ಶರೀರಕ್ಕೂ ಆತ್ಮ ಅಂತ ಹೇಳ್ಯದ, ಇಂದ್ರಿಯಕ್ಕೂ ಆತ್ಮ ಅಂತ ಹೇಳಿದ, ಪ್ರಾಣಕ್ಕೂ ಆತ್ಮ ಅಂತ ಹೇಳಿದ, ಮನಸ್ಸಿಗೂ ಆತ್ಮ ಅಂತ ಹೇಳಿದ, ಬುದ್ಧಿಗೂ ಆತ್ಮ ಅಂತ ಹೇಳಿದ, ಕಡೆಗೆ ಆತ್ಮಕ್ಕೆ ಆತ್ಮ ಅಂತ ಹೇಳ. ನಿಮ್ಗೆ ಕರ್ಕೊಂಡು ಹೋಗ್ಬೇಕಲ್ಲ. ನೀವು ಒಮ್ಮೆ ಬರೋ ಪೈಕಿ ಮಂದಿ ಅಲ್ಲ, ಸ್ವಲ್ಪ ನಿಮ್ಗೆ ರುಚಿ ತೋರ್ಸ್ಕೋತ್ ಮೂಲ ಏನು ನಮ್ಮ ಆತ್ಮ ಸ್ವರೂಪದಲ್ಲೋ ಆ ಆತ್ಮ ಸ್ವರೂಪದ ಕಡೆಗೆ ನಿಧಾನವಾಗಿ ಕರ್ಕೊಂಡು ಹೋಗ್ಬೇಕು. ಡೈರೆಕ್ಟ್ ಒಮ್ಮೆ ಅಲ್ಲಿದ ಸುದ್ದಿ ಹೇಳಿದ್ರೆ ನೀವು ನಾಳೆಗೆ ಮಠಕ್ಕೆ ಬರಂಗಿಲ್ಲ ನೀವು. ಅದಕ್ಕೆ ಹಿಂಗೆ ಕ್ರಮೇಣವಾಗಿ ಏನಂತ ಕೇಳಿದ್ರೆ ಹಂತ ಹಂತವಾಗಿ ಏನು ಮಾಡ್ಬೇಕಿದೆ ಅಂತ ಕೇಳಿ ನಾವು ಆತ್ಮತತ್ವವನ್ನು ತಿಳ್ಕೊಬೇಕಾಗಿದೆ. ಅದಕ್ಕಿಲ್ಲಿ ಪ್ರಾಣಕ್ಕಾತ್ಮ ಅಂತ ಹೇಳ್ತಾರೆ. और स्वप्न सुसुप्ति विषय तिन्न इंद्रियों के लय हुए भी सो प्राण विद्यमान है. ಅವ ಏನು ಹೇಳ್ತಾನಂತ ಕೇಳಿದ್ರೆ ನೋಡ್ರಿ, ಈಗ ಸ್ವಪ್ನ ಮತ್ತು ಸುಸುಪ್ತಿಯಲ್ಲಿ ಇಂದ್ರಿಯಗಳು ಲಯ ಆಗ್ಯಾವ. ಈಗ ನೀವು ಮಲಗಿಕೊಂಡಾಗ ಎಲ್ಲ ಇಂದ್ರಿಯಗಳು ಲಯ ಹೊಂದಿವಿಲ್ಲ. ಜ್ಞಾನೇಂದ್ರಿಯ ಆಗಲಿ ಮತ್ತು ಕರ್ಮೇಂದ್ರಿಯ ಆಗಲಿ. ಮತ್ತು ಸ್ವಪ್ನದಲ್ಲಿ ಇಂದ್ರಿಯಗಳಲ್ಲಿ ಅದಾವಲ್ರಿ ಅಂತಂದ್ರೆ ಈ ಇಂದ್ರಿಯಗಳಿಲ್ಲ, ವಾಸನಾತ್ಮಕ ಇಂದ್ರಿಯಗಳದಾವಲ್ಲಿ. ಈ ಇಂದ್ರಿಯಗಳು ಯಾವ ಅಲ್ಲಿ ಇಲ್ಲ. ಆದ್ರೆ ಇವು ಯಾವ ಇಲ್ಲದಿದ್ರು ಕೂಡ ಅಲ್ಲಿ ಪ್ರಾಣ ವಿದ್ಯಮಾನದ ಪ್ರಾಣದ ಇಲ್ರಿ. ನೀವು ಮಲಗಿದ್ರಿ, ಮಲಗಿದ ಉಸಿರಾಟನೆ ಬಂದಾಯ್ತಂದ್ರ ಶಿವಾಯನಮ
ಉಸಿರಾಟ ನಡೆದದಿಲ್ಲ ನೋಡ್ರಿ, ಸ್ವಲ್ಪ ಎದೀರಿ ಹಾರ್ತದಿಲ್ಲ ನೋಡ್ರಿ ಅಂತಾರ, ಹೌದಿಲ್ಲ? ಮತ್ತು ಉಸಿರಾಟ ಚಾಲೋದಂದ್ರೆ ಅಂದ ಮೇಲೆ ಇದು ಪ್ರಾಣ ಸುಸುಪ್ತಿಯಲ್ಲಿ ಅದ, ಮತ್ತು ಸ್ವಪ್ನದಲ್ಲಿನೂ ಕೂಡ ಪ್ರಾಣ ಅದ. ಯಾತೆ ಸೊ ಪ್ರಾಣ ಹಿ ಆತ್ಮ. ಇವು ಇಂದ್ರಿಯಗಳು ಒಮ್ಮೆ ಇರ್ತಾವ, ಒಮ್ಮೆ ಇರಂಗಿಲ್ಲ. ಅದಕ್ಕೇನಂತ ಕೇಳಿದ್ರೆ ಅವ ಆತ್ಮ ಇರದಿದ್ರು ಕೂಡ ಪ್ರಾಣ ಮಾತ್ರ ಯಾವಾಗಲೂ ಜಾಗ್ರದಲ್ಲಿ ಅದ, ಸ್ವಪ್ನದಲ್ಲಿ ಅದ, ಸುಸುಪ್ತಿಯಲ್ಲಿ ಅದ. ಅದ ಅಂದ ಮೇಲೆ ಏನಂತ ಕೇಳಿದ್ರೆ ಪ್ರಾಣವೇ ಏನದ? ಆತ್ಮ ಅಂತ ಸಮಾಧಾನ. ಈಗ ಅದಕ್ಕೆ ಸಮಾಧಾನ ಹೇಳ್ತಾ ಇದ್ರೆ ಅವ ಹಿಂಗೆ ಶಂಕ ಮಾಡ್ಯಾನಲ್ಲ, ಶಂಕ ಮಾಡಿ ಪ್ರಾಣಕ್ಕೆ ಆತ್ಮಂದನ वायु का विकार होने थी सो प्राण बाह्य वायु की नहीं आत्मा नहीं है. ಈ ಪ್ರಾಣ ಪ್ರಾಣ ಅಂದ್ರೆ ಪಂಚ ಪ್ರಾಣ, ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ್ ಅದಾವಲ್ಲ ಇವು. ಇವೆಲ್ಲ ಯಾರ ವಿಕಾರ ಅದಾವ ಅಂತ ಕೇಳಿದ್ರು ವಾಯುವಿನ ವಿಕಾರ. ಈ ಗಾಳಿದಿಂದಲೇ ಇವೆಲ್ಲ ಪ್ರಾಣಗಳು ನಿರ್ಮಾಣ ಆಗಿದ್ದವು. ಅದಕ್ಕೆ ವಾಯುಕ ವಿಕಾರ ಹೊಣೈತಿ, ವಾಯುವಿನ ವಿಕಾರವಾಗಿರೋಣ. ಸೊ ಪ್ರಾಣ ಬಾಹ್ಯ ವಾಯುಕಿನೇ ಆತ್ಮನೇ. ಈ ಹೊರಗೆ ಹರಿದಾಡ್ತಕ್ಕಂಥ ಬೀಸ್ತಕ್ಕಂಥ ಈ ಗಾಳಿ, ಈ ವಾಯು, ಇದಕ್ಕೆ ಆತ್ಮ ಅಂತೀರಿ ನೀವು? ಈ ವಾಯುವಿನ ವಿಕಾರ ಅಂದ್ರೆ ಏನದವ? ಇವು ಪಂಚ ಪ್ರಾಣಗಳು ಅದ. ಕಾರಣನೇ ಆತ್ಮ ಇಲ್ಲಂದ ಮೇಲೆ ಕಾರ್ಯರೂಪವಾಗಿರ್ತಕ್ಕಂಥ ಪಂಚ ಪ್ರಾಣಗಳು ಹೆಂಗ ಆತ್ಮ ಆಕ್ಕವ? ಆಗೋದಿಲ್ಲ. ಅದಕ್ಕೆ ಆತ್ಮ ನೈ ಹೇ. ಪ್ರಾಣವಾದ್ರೂ ಕೂಡ ಏನಿಲ್ಲ ಅಂತ ಕೇಳಿದ್ರೆ ಆತ್ಮ ಇಲ್ಲ. ಅವ್ರ ಕ್ಷುತ್ ಪಿಪಾಸಾವಾನ್ ಅಹಂ ಯ ಉಕ್ತ ಅನುಭವತ್ತು ಲೋಹಿತ ಸ್ಫಟಿಕ ಇಸ್ ಅನುಭವಕ್ಕೆ ನ್ಯಾಯ ಬ್ರಹ್ಮರೂಪ ಹೇ. ಅಲ್ರಿ, ಮತ್ತ ಕ್ಷುತ್ ಪಿಪಾಸಾವಾನ್, ನನಗೆ ಹಸಿವಾಗಿದೆ, ನನಗೆ ನೀರಡಿಕೆ ಆಗಿದೆ ಅಂತ ಅಂತೀನಿಲ್ಲ, ನನಗೆ ಅಂದ್ರೆ ನಾ ಆತ್ಮ ಅಲ್ಲೇನು? ಮೈ ಹಸು ನೀರಡಿಕೆ ಪ್ರಾಣ ಧರ್ಮ, ಪ್ರಾಣನೇ ಆತ್ಮ ಅಲ್ಲೇನು ಅಂತ ಹೀಗೆ ನೀ ಯುಕ್ತಿ ಮಾಡ್ಬೋದು. ಆದ್ರೆ ಇದು ಆದ್ರೂ ಕೂಡ ಯಥಾರ್ಥ ಜ್ಞಾನ ಅಲ್ಲ, ಭ್ರಮಾತ್ಮಕ ಜ್ಞಾನದ. ಹೇಗಂತ ಕೇಳಿದ್ರೆ ಅದೇ ಉದಾಹರಣೆ ಕೊಟ್ಟು ಹೇಳ್ತಾರೆ. ಲೋಹಿತ ಸ್ಫಟಿಕ, ಸ್ಫಟಿಕ ಇದು ಕೆಂಪು ಇಲ್ಲವೇ ಇಲ್ಲ, ಅದು ಹೇಗದ? ಶುಭ್ರವೇ ಅದ. ಆಗ ಆತ್ಮನಿಗೆ ಹಸು ನೀರಡಿಕೆ ಅನ್ನೋದು ಇಲ್ಲವೇ ಇಲ್ಲ. ಆದರೆ ಪ್ರಾಣದ ಧರ್ಮ ಆತ್ಮನಿಗೆ ಸಂಬಂಧ ಬರೋಣದರಿಂದ ಸಂಬಂಧವೂ ಕೂಡ ಇಲ್ಲ. ಸುಮ್ಮ ತಿಳಿಯುವುದಕ್ಕೋಸ್ಕರವಾಗಿ ಹೇಳಬೇಕಾಗ್ತದೆ. ವಿಚಾರ ದೃಷ್ಟಿಯಿಂದ ನೋಡಿದರೆ ಯಾವ ಸಂಬಂಧ ಇಲ್ಲ. ಆದರೂ ಕೂಡ ಏನಂತ ಕೇಳಿದ್ರೆ ಲೋಹಿತ ಸ್ಫಟಿಕದಂತೆ ಎಲ್ಲಿ ನನಗೆ ಹಸಿವಾಗಿದೆ, ನೀರಡಿಕೆ ಆಗಿದೆ ಅಂತ ಹೀಗೆ ಜೀವನಲ್ಲಿ ಆರೋಪವಾಗಿದೆ, ಆತ್ಮನಲ್ಲಿ ಆರೋಪವಾಗಿದೆ. ಆದ್ದರಿಂದ ಏನಪ್ಪಾ ಅಂತ ಕೇಳಿದ್ರೆ ಈ ಪ್ರಾಣವು ಕೂಡ ಏನಲ್ಲ, ಆತ್ಮ ಅಲ್ಲ. ಯಾತೆ ತಾ ಅನುಭವತೇವಿ ಪ್ರಾಣ ಪ್ರಾಣಿಕಿ ಆತ್ಮರೂಪತಾ ಸಿದ್ಧ ಹೋವೇನೈ. ಈ ಒಂದು ಅನುಭವದಿಂದ ಆದ್ರೂ ಕೂಡ ವಿಚಾರ ಮಾಡಿ ನೋಡಿದ್ರೆ ಪ್ರಾಣವು ಕೂಡ ಏನಾಗುದಿಲ್ಲ ಅಂತ ಕೇಳಿದ್ರೆ ಆತ್ಮ ಅಂತ ಸಿದ್ಧ ಆಗುವುದಿಲ್ಲ. ಹಂಗ ದೇಹ ಆತ್ಮ ಇಲ್ಲ, ಹಂಗೆ ಇಂದ್ರಿಯಗಳು ಆತ್ಮ ಇಲ್ಲ, ಹಾಗ ಪ್ರಾಣಗಳು ಕೂಡ ಏನಿಲ್ಲ ಅಂತ ಕೇಳಿದ್ರೆ ಆತ್ಮ ಇಲ್ಲ. और प्राण की आत्मता विषय जो तुमने श्रुति कही थी ता श्रुति का प्राण की आत्मता बोधन विषय तात्पर्य नहीं. ಅಲ್ರಿ, ನನ್ನ ಅನುಭವ ಹೋಗ್ಲಿ, ನನ್ನ ಮಾತು ಹೋಗ್ಲಿ, ಶ್ರುತಿ ಹೇಳೋದಲ್ಲ, ಅದಕ್ಕೇನಂತೀರಿ ನೀವು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಏನಂತಾರೆ ನೋಡ್ರಿ. ಪ್ರಾಣಕಿ ಆತ್ಮತಾ ವಿಷಯ ಜೋ ತುಮನೆ ಶ್ರುತಿ ಕಹಿತಿ. ಪ್ರಾಣ ಆತ್ಮದ ಅನಾಕನಿ ಏನು ಮಾಡಿದೆ ಅಂತ ಕೇಳಿದ್ರೆ ಶ್ರುತಿ ಪ್ರಮಾಣ ಕೊಟ್ಟು ಹೇಳಿದಿ. ಅನ್ಯೋ ಅಂತರ ಆತ್ಮ ಪ್ರಾಣಮಯ ಅಂತ ಹೇಳಿದಲ್ಲಿ ನೀ. ಈ ಶ್ರುತಿದ ಅರ್ಥ ಏನಂತ ಕೇಳಿದ್ರೆ ತಾ ಶ್ರುತಿಕ ಪ್ರಾಣಕಿ ಆತ್ಮತಾ ಬೋಧನ ವಿಷಯ ತಾತ್ಪರ್ಯ ನೈ. ಆ ಶ್ರುತಿದ ಏನಂತ ಕೇಳಿದ್ರೆ ಪ್ರಾಣ ಆತ್ಮ ಅಂತ ಹೇಳುವುದರಲ್ಲಿ ತಾತ್ಪರ್ಯ ಇಲ್ಲ. ಕಿಂತು ಮುಮುಕ್ಷು ಜನೋಂಕೆ ಪ್ರತಿ, ಈ ಮುಮುಕ್ಷುಗಳ ಹತ್ರ, ಸಾಧಕರ ಹತ್ರ, ಜಿಜ್ಞಾಸುಗಳಿಗೆ ಸೋಪಾನ ಕ್ರಮ ಕರಿಕೆ. ಸೋಪಾನ ಕ್ರಮ, ಮೆಟ್ಟಲುಗಳ ಕ್ರಮ. ಮೆಟ್ಟಲು ಏನಂತ ಕೇಳಿದ್ರೆ ಒಂದು 100 ಮೆಟ್ಟಲುಗಳದಾವಂತ ತಿಳ್ಕೊರಿ. ಎಲ್ಲ ಒಂದೇ ಜಾಗದಾಗ ಇರ್ತವೆ, ಒಂದಾಗನ ಒಂದು ಇರ್ತಾವ. ಇದಕ್ಕೆ ಯಾವ ಕ್ರಮ ಅನ್ಬೇಕಂತ ಕೇಳಿದ್ರೆ ಸೋಪಾನ ಕ್ರಮ. ಹಂಗೆ ಇಲ್ಲಿ ಆತ್ಮ ತಿಳಿದುಕೊಳ್ಳೋದು ಒಮ್ಮೆ ಏನಂತ ಕೇಳಿದ್ರೆ ವಿಹಂಗಮ ಮಾರ್ಗ ಅಲ್ಲ, ಪಿಪಿಲಿಕಾ ಮಾರ್ಗ. ವಿಹಂಗಮ ಮಾರ್ಗ ಅಂದ್ರೆ ಏನಂತ ಕೇಳಿದ್ರೆ ಪಕ್ಷಿ ಆ ಗಿಡದಾಗ ಹಣ್ಣಾಗ್ಯದ, ಇದು ಮಾವಿನಕಾಯಿ ಅದು ಹಣ್ಣಾಗ್ಯದ, ಮಾವಿನ ಹಣ್ಣಲ್ಲಿ ಅದ ಅಂದ್ರೆ ಪಕ್ಷಿ ಏನು ಮಾಡ್ತಾನೆ, ಗಿಳಿ ಏನು ಮಾಡ್ತಾನೆ, ನೇರವಾಗಿ ಆ ಹಣ್ಣಿಗೆ ಹೋಗಿ ಏನಂತ ಕೇಳಿದ್ರೆ ಹಾರಿ ಆ ಹಣ್ಣಿನ ಹತ್ರ ಕೂಡ್ತಾನೆ. ಒಂದು ಇರುವಿನಿಗೆ ಕೂಡ ಆ ಮಾವಿನ ಗಿಡದ ಬುಡಕ್ಕೆ ಬತ್ತಪ್ಪ ಅಂದ್ರೆ ಆ ಬಡ್ಡಿಗೆ ಬತ್ತು ಮೂಸಿ ನೋಡ್ತಂದ್ರೆ ಅದಕ್ಕೂ ಗುರ್ತಾಗ್ತದೆ. ಯಾಟ್ ಹಂಗಿಗೆ ಯಾವ ಕಾಯಿ ಹಣ್ಣಾಗ್ಯದ ಪಕ್ವಾಗ್ಯದ ಅನ್ನೋದಕ್ಕೆ ಗುರ್ತಾಗ್ತದೆ. ಆ ಇರುವಿನೂ ಹಣ್ಣು ತಿನ್ನಕ್ಕೆ ಹೋಗ್ತದ, ಗಿಳಿನೂ ಹಣ್ಣು ತಿನ್ನಕ್ಕೆ ಹೋಗ್ತದೆ. ಆದ್ರೆ ಗಿಳಿ ಹೆಂಗೆ ಹೋಗ್ತದ?
ನೇರವಾಗಿ ಡೈರೆಕ್ಟ್ ಸೂಪರ್ ಫಾಸ್ಟ್, ಹೌದಿಲ್ಲ? ಆದ್ರೆ ಇರುವಿನ ಹೊಕ್ಕದ, ಇದೇ ಹಂಗೆ ಹತ್ತದ ಹಾಯ. ಮೊದಲು ಬಡ್ಡಿ ಹತ್ತದ, ಬಡ್ಡಿಯಾಗೇನೋ ಒಂದು ದೊಡ್ಡ ಟೊಂಗಿ, ಆ ದೊಡ್ಡ ಟೊಂಗಿಗೆ ಒಂದು ಠಿಸಲ, ಆ ಠಿಸ್ಲಿಗೆ ಹೋಗಿ ಏನಂತ ಕೇಳಿದ್ರೆ ಅದು ಎಲ್ಲಿ ಹಣ್ಣದ ಅಲ್ಲಿ ಹೊಕ್ಕ. ಅಂದ್ರೆ ಎರಡು ಮಾರ್ಗದವ ಎಲ್ಲಿ ಪರಮಾರ್ಥದಲ್ಲಿ, ಒಂದು ಪಿಲಿಕಾ ಮಾರ್ಗ, ಒಂದು ವಿಹಂಗಮ ಮಾರ್ಗ. ಉತ್ತಮ ಅಧಿಕಾರಿ ಇದ್ರೆ ವಿಹಂಗಮ ಮಾರ್ಗ. ಒಮ್ಮೆ ತತ್ವಮಸಿ ಅಂತ ಹಿಂಗೆ ಗುರುಗಳು ಬೋಧ ಮಾಡಿದ್ರೆ ಮುಗಿತ್ರೆ ಅವ್ನ ಕೆಲಸ. ನಮ್ದು ಮುಗಿಯವಲ್ಲ. ನಾವು ಮಠಕ್ಕೆ ಎಂದೇ ಹಿಡಿದು ಬರ್ತೇವೆ ಅಂತ ಕೇಳಿದ್ರೆ ನಮ್ಮ ಕೂದಲು ಕರಗಿದ್ದಾಗ ಹಿಡಿದು ಬರ್ತೇವೆ. ಈಗ ಏನಾಗ್ಯಾವ? ಬೆಳಗಾಗ್ಯಾವ. ಅಂದ್ರೆ ಇನ್ನೂ ಏನಪ್ಪ ಅಂತ ಕೇಳಿ ನಾವು ಆ ಗಮ್ಯ ಸ್ಥಾನಕ್ಕೆ ಹೋಗಿ ಮುಟ್ಟಿಲ್ಲ. ಆದ್ರೆ ದಾರಿಯಾಗಿದ್ದೇವು, ಅದೇ ದಾರಿ ಒಳಗಿದ್ದೇವು, ಅದ್ರಂಗಿಲ್ಲ. ಮುಟ್ತೇವೆ ಗಚ್ಚಿ ಹೋಗೋದು ಗಚ್ಚಿ, ಇದ್ರಾಗೇನು ತಕರಾರಿಲ್ಲ. ಪ್ರತಿ ಸೋಪಾನ ಕ್ರಮ ಕೆರಿಕೆ. ಸೋಪಾನ ಕ್ರಮ ಅಂದ್ರೆ ಮೆಟ್ಟಲುಗಳು ಹತ್ತಿ ಹತ್ತಿ ಹೇಗೇನಂತ ಕೇಳಿದ್ರೆ ಹೋಗಿ ಆ ಸಿಂಹಾಸನದ ಮೇಲೆ ಆರೋಹಣ ಹಾಕ್ಯವಲ್ಲ ಹಾಗೆ. ಶುದ್ಧ ಆತ್ಮಕ್ಕೆ ಜಾನನೆ ವಿಷಯ ತಾತ್ಪರ್ಯ. ಶುದ್ಧ ಆತ್ಮ ತಿಳಿದುಕೊಳ್ಳುವುದರಲ್ಲೇ ಕೆಲವು ಅಶುದ್ಧಾತ್ಮ, ದೇಹಕ್ಕೆ ಆತ್ಮ ಅಂದ್ರಲ್ಲ ಅದು ಅದು ಆತ್ಮನೇ, ಆದ್ರೆ ಶುದ್ಧಾತ್ಮ ಅಲ್ಲ. ಎಂತ ಆತ್ಮ? ಅಶುದ್ಧ. ಆಮೇಲೆ ಅದಕ್ಕೆ ಆತ್ಮ ಅಂದ್ರು ಇಂದ್ರಿಯಗಳಾದ್ರೂ ಕೂಡ ಎಂತ ಆತ್ಮ? ಅಶುದ್ಧ ಆತ್ಮ. ಇಂದ್ರಿಯಗಳಾದ್ಮೇಲೆ ಮತ್ತ ಪ್ರಾಣಕ್ಕೆ ಏನಂದ್ರು? ಆತ್ಮ ಅಂದ್ರು. ಅದು ಆದ್ರೆ ಎಂತ ಆತ್ಮ? ಅಂದ್ರೆ ನಾವು ದಾರಿ ಒಳಗೆ ಇದ್ದೇವೆ. ಶುದ್ಧ ಆತ್ಮ ತನಕ ಹೋಗೋ ತನಕ ಬಿಡುವುದೇ ಇಲ್ಲ. ಜೋ ಕದಾಚಿತ್ತ ಶ್ರುತಿಕ ಪ್ರಾಣಿಕಿ ಆತ್ಮತಾ ವಿಷಯ ತಾತ್ಪರ್ಯ ಹೋಯಿತು. ಒಂದು ವೇಳೆ ನೋಡಪ್ಪ ನೀ ಅಂದಂತೆ ಆ ಶ್ರುತಿ ಪ್ರಮಾಣದು ಏನಂತ ಕೇಳಿದ್ರೆ ಆ ಪ್ರಾಣವೇ ಆತ್ಮ ಅಂತ ಹೇಳುವ ತಾತ್ಪರ್ಯ ಇದ್ರ ಅನ್ಯೋ ಅಂತರಾತ್ಮ ಮನೋಮಯ ಅಂತ ಮತ್ತೆ ಮುಂದೆ ಬಂದದ. ಅನ್ಯೋ ಅಂತರಾತ್ಮ ಒಳಗಿರ್ತಕ್ಕಂಥ ಯಾವ ಮನೋಮಯನು ಕೂಡ ಇರೋದು ಅಂತ ಕೇಳಿದ್ರೆ ಆತ್ಮ ಅದಂತ ಹೇಳ್ಯಾರಲ್ಲ. ಪ್ರಾಣನೇ ಆತ್ಮ ಅಂದ್ರೆ ಮತ್ತೆ ಮನುಷ್ಯಗೆ ಯಾಕೆ ಆತ್ಮ ಅನ್ಬೇಕಾಯ್ತು? ಇದು ಅಶುದ್ಧ ಅನ್ನೋದು ಗುರ್ತಾಯ್ತು. ಇದು ಪ್ರಾಣ ಆತ್ಮ ಇಲ್ಲಂದ್ರೆ ಬಹುತೇಕ ಮನಸ್ಸರೇ ಇರಬಹುದು ಅಂತ ತಿಳ್ಕೊಂಡು ಮನುಷ್ಯಗೆ ಆತ್ಮ ಅಂತ ತಿಳ್ಕೊಂಡ. ಅದರೇ ಆತ್ಮ ಏನು? ಅದನ್ನೂ ಇಲ್ಲ, ಅದನ್ನೂ ಇಲ್ಲ ಅನ್ನೋದು ಮುಂದೆ ಹೇಳ್ತಾ ಇದ್ದಾರೆ. ಶ್ರುತಿ ಪ್ರಮಾಣತೆ श्रुति प्रमाणते भी अंतर दूसरे मनोमय की आत्मरूपता कथन करने हारी असंगत होवेगी. ಈ ಶ್ರುತಿ ಪ್ರಮಾಣವಾದರೂ ಕೂಡ ಒಳಗಿರ್ತಕ್ಕಂಥ ಯಾವ ಮನೋಮಯದಲ್ಲೋ ಇದಕ್ಕೆ ಆತ್ಮರೂಪತಾ ಅಂತ ಏನು ಹೇಳಿದಲ್ಲೋ ಹಿಂಗದು ಹೇಳುವುದೇನಂತ ಕೇಳಿದ್ರೆ ಶ್ರುತಿ ಹೇಳುವುದೇ ಅಸಂಗತ ಆಗುತ್ತಲ್ಲ. ಇದು ಅಸಂಗತ ಇಲ್ಲ. ಯಾಕಂತ ಕೇಳಿದ್ರೆ ಪ್ರಾಣಾತ್ಮ ಇಲ್ಲ, ಮನಸ್ಸಾತ್ಮ ಅಂತ ಹೇಳಿದ್ರು. जिस प्रकार से इन श्रुतियों का शुद्ध आत्मा के जानने विषय तात्पर्य है. ಈ ಎಲ್ಲ ಶ್ರುತಿ ಪ್ರಮಾಣಗಳು ಅಶುದ್ಧಾತ್ಮ ತಿಳಿಸಿಕೊಡುವುದರಲ್ಲಿ ತಾತ್ಪರ್ಯದೋ ಏನು ಶುದ್ಧಾತ್ಮ ತಿಳಿಸಿಕೊಡುವುದರಲ್ಲಿ ತಾತ್ಪರ್ಯದ? ಶುದ್ಧಾತ್ಮ ತಿಳಿಸಿಕೊಡುವುದರಲ್ಲಿ ತಾತ್ಪರ್ಯ. ಇವ್ ಯಾಕೆ ಹೇಳ್ಗತ್ತಾರ್ರಿ? ಅಲ್ರಿ ಈಗ ನಮ್ಗೆ ಎಲ್ಲಿಗೆ ಹೋಗ್ಬೇಕಾಗ್ಯದ ಅಂತ ಕೇಳಿದ್ರೆ ಬಿಜಾಪುರಕ್ಕೆ ಹೋಗ್ಬೇಕಾಗ್ಯದ. ಬಿಜಾಪುರಕ್ಕೆ ಹೋಗ್ಬೇಕಾಗ್ಯದ ಮತ್ತು ನಮ್ಮ ಬಸ್ ನವಲ್ಗುಂದಕ್ಕೆ ಯಾಕೆ ನಿಂತು? ನವಲ್ಗುಂದ ಮೇಗಿಂದ ಹಾದು ಹೋಗ್ಬೇಕದ, ಅದಕ್ಕಲ್ಲಿ ಸ್ಟಾಪ್ ಆಗ್ಯದ. ಮತ್ತು ಮುಂದೆ ನರಗುಂದ ಮತ್ತು ಕೊಣ್ಣೂರ ಹಿಂಗೆಲ್ಲ ಅಂದ್ಕೊಂಡು ನಿಂತ್ಕೊಂಡು ಹೋಗುದು ಎಲ್ಲಿ? ಮತ್ತು ಇವು ನಡ್ಬೇಕು ಅವು ಸ್ಟಾಪ್ ಅದಾವ ನಿಂತಾವಪ್ಪ. ಹಂಗೇನಂತ ಕೇಳಿ ನಮಗೆ ಶುದ್ಧಾತ್ಮನ ಕಡೆಗೆ ಹೋಗುದದ. ನಮ್ಮ ಗಾಡಿ ಹೊರಟದೀಗ, ನಾವು ಬಸ್ ಹತ್ತಿದೆವು. ನೀವು ನಡುವೆ ಏನದಾವ ಅಂತ ಕೇಳಿದ್ರಿ ಇವೆಲ್ಲ ಇವು ಹಾಯ ಅದಾವಲ್ಲ. ಈಗ ಅಲ್ಲಿ ಕೆಲವು ಮಂದಿ ಇಳಿಯವ್ರು ಅದಾರ, ಕೆಲವು ಮಂದಿ ಹತ್ತವ್ರು ಅದಾರ, ಹೌದಿಲ್ಲ? ಹಿಂಗೆ ಈ ಶರೀರ ಹಿಡ್ಕೊಂಡೇನಂತ ಕೇಳಿದ್ರೆ ನಮ್ಮ ಶುದ್ಧ ಸ್ವರೂಪದ ನಾವು ಏನು ಮಾಡಕತ್ತಿದ್ದೇವೆ ಅಂತ ಕೇಳಿದ್ರೆ ವಿಚಾರ ಮಾಡಕತ್ತಿದ್ದೆವು. ಶುದ್ಧ ಸ್ವರೂಪ ಯಾವುದಕ್ಕೆ ತಿಳ್ಕೊಳಕತ್ತಿದ್ದೆವು. ಆದರೆ ಇದು ತಿಳ್ಕೊಬೇಕಂದ್ರೆ ಕ್ರಮೇಣವಾಗಿ ಒಮ್ಮೆ ತಿಳಿಯುವ ಮಾತಲ್ಲ. ಮೊದಲು ದೇಹಕ್ಕೆ ಆತ್ಮ ಅಂದರು, ಆಮೇಲೆ ಪುನಃ ಏನಂತ ಕೇಳಿದ್ರೆ ನೋಡ್ರಿ ಇಂದ್ರಿ ಈ ಸಿದ್ಧಾರೂಢಪ್ಪಗಳು ಏನಂತ ಕೇಳಿದ್ರೆ ಶಿವಪುತ್ರಪ್ಪಗಳಿಗೆ ಹೇಳ್ಯಾರಿಲ್ರಿ ಈ ಆತ್ಮಬೋಧ ಮಾಡುವಾಗ ಮೊದಲೇನಂತ ಕೇಳಿದ್ರೆ ಒಂದು ಕಲ್ಲು ಹೊರಿಸಿದ್ರಂತ ತಲೆ ಮೇಲೆ. ಕಲ್ಲು ಹೊರಿಸಿ ಏನಂತ ಕೇಳಿದ್ರೆ ನಡೆಯಕ್ಕೆ ಹೇಳಿದ್ರಂತ. ಆ ಕಲ್ಲು ತಗೊಂಡು ಹೋಗಿ ಭಾರಾಗಿ ಹೋಗಿ ಬಿದ್ರಂತ. ತಪ್ಪಂತ ಬಿದ್ದ ಕೂಡಲೇ ಅಂದ ಕೇಳಿದ್ರಂತ ಯಾರಿಗೂ ನೋವಾಯ್ತು ಅಂತ ಕೇಳಿದ್ರಂತ. ಶರೀರಕ್ಕೂ ನೋವಾಯ್ತು ಅಂತಂತ.
ಶರೀರಕ್ಕೂ ನೋವಾಯ್ತು, ಅದೇ ಆತ್ಮ ಅಂತ ಹೇಳಿದ್ರು. ತಿಳಿದಿಲ್ಲ ಅದನ್ನೇ, ಅದೇ ಆತ್ಮ. ಅದು ಮುಂದೆ ಹೋಗಿ ಏನಂತ ಕೇಳಿದ್ರೆ ಇಂದ್ರಿಯ, ಮುಂದೆ ಹೋಗಿ ಮನಸ್ಸ. ಹಿಂಗೆ ಸೋಪಾನ ಮಾರ್ಗದಿಂದ ಅವ್ರಿಗೆ ಏನು ಮಾಡೋದು ಕೇಳಿದ್ರೆ ಅವ್ರಿಗೆ ಹಂಗಿಲ್ಲ. ಅವರೆಲ್ಲ ಯಥಾರ್ಥ ಮಹಾಜ್ಞಾನಿಗಳೇ. ನಮ್ಮ ನಿಮ್ಮ ಸಂಬಂಧವಾಗಿ ಇವೆಲ್ಲ ಮಹಾತ್ಮರು ಮಾಡಿದಂಥ ಲೀಲಾ ಗೊತ್ತಿಲ್ಲ ಲಕ್ಷ್ಯಕ್ಕೆ. ಭಾಳ ಮಜಾ ಅದ. ರಾಮ ಅವನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಕರೆದ. ಯಾರಿಗೆ? ರಾಮನಿಗೆ. ರಾಮನ ಆಚಾರ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ಅವನ ಆಚಾರವನ್ನು ನಾವು ಒಪ್ಪಬೇಕು. ಅವನಂತೆ ನಾವು ಆಚರಣೆ ಮಾಡ್ಬೇಕು. ಅವನ ಆಚಾರ ನಾವು ಸ್ವೀಕಾರ ಮಾಡ್ಬೇಕು. ಕೃಷ್ಣನ ಆಚಾರ ಸ್ವೀಕಾರ ಮಾಡಬಾರದು. ಯಾಕಂತ ಕೇಳಿದ್ರೆ ಅವ ಲೀಲಾ ಪುರುಷೋತ್ತಮ, ಇವ ಮರ್ಯಾದಾ ಪುರುಷೋತ್ತಮ. ರಾಮ ಮರ್ಯಾದಾ ಪುರುಷೋತ್ತಮ, ಕೃಷ್ಣ ಲೀಲಾ ಪುರುಷೋತ್ತಮ. ಅವ ಮಾಡ್ದಂಗ ನಾವು ಮಾಡಕ್ ಹೋಗ್ಬಾರ್ದು. ಯಾರು ಮಾಡ್ದಂಗ? ಆ ಕೃಷ್ಣಗೆ ಎಷ್ಟು 16,108 ಮಂದಿ ಇದ್ರಲ್ಲ, ನಮ್ಗೊಂದು 4-5 ಬೇಡ ಅಂತ ಅಂದಿರಿ. ಹೀಗದ, ನೀವು ಅಷ್ಟು ಮಾಡ್ಕೋರಿ, ಬ್ಯಾಡ ಅನ್ನಂಗಿಲ್ಲ. ಇದು ಇಷ್ಟಕ್ಕೆ ನೀವು ಕೃಷ್ಣನ ಉದಾಹರಣೆ ಮುಂದೆ ಇಟ್ಕೋಬಾರ್ದು. ಅವ 12 ಹರದಾರಿ ಹತ್ತಿ ಉರಿತಕ್ಕಂಥ ಬೆಂಕಿ ನುಂಗ್ಯಾನ. ಯಾರು? ನುಂಗ ನೀನು. ಆಗ ಇಷ್ಟು ಬ್ಯಾಡ ಅನ್ನಂಗಿಲ್ಲ. ಬಿಸಿ ಬಿಸಿ ಚಾ ಕುಡಿಯಕ್ಕಾಗಂಗಿಲ್ಲ. ಮತ್ತು ಕೃಷ್ಣನ ಉದಾಹರಣೆ ನೀ ಹೇಳಿದ್ರೆ ಹೆಂಗೆ ನಡೀತದ? ನಡೆಯಂಗಿಲ್ಲ. ಅದಕ್ಕೆ ಒಂದು ಲೀಲಾ ವರ್ಣನೆ ಮಾಡಿದ್ರೆ ಪುಣ್ಯ ಬರ್ತದ. ಪ್ರಭು ರಾಮಚಂದ್ರನ ಆಚರಣೆ ಮಾಡಿದ್ರೆ ನಮಗೆ ಪುಣ್ಯ ಬರ್ತದೆ. ಹಿಂಗಿವೆಲ್ಲ ರಾಮಾಯಣ ಮಹಾಭಾರತಗಳದಾವ. ಅವೆಲ್ಲ ಅರ್ಥ ತಿಳಿದು ಹೇಳೋರು ಇರಬೇಕು. ಅಖಂಡಾನಂದ ಸರಸ್ವತಿಯವರು, ನಮ್ಮ ರಾಮಚಂದ್ರ ಶಾಸ್ತ್ರಿ ಡೋಂಗ್ರೆ ಅವರು, ಮಹಾನುಭವಿಗಳು ಅವರೆಲ್ಲ. ಅದನ್ನೇನಂತ ಕೇಳಿದ್ರೆ ಅರ್ಥ, ಅದರ ತಾತ್ಪರ್ಯ ಏನಂತ ಕೇಳಿದ್ರೆ ನಮಗೆಲ್ಲವೂ ಪ್ರಮಾಣ. ಪುರಾಣವೂ ಪ್ರಮಾಣ, ನಮಗೆ ಇತಿಹಾಸನೂ ಪ್ರಮಾಣ, ಸ್ಮೃತಿಗಳೂ ಪ್ರಮಾಣ, ಮತ್ತು ಶ್ರುತಿನೂ ಕೂಡ ನಮಗೆ ಪ್ರಮಾಣ. ಮಹಾತ್ಮರ ಅನುಭವನೂ ಕೂಡ ನಮಗೆ ಏನಂತ ಕೇಳಿ ನಮ್ಮ ಪಾಲಿಗೆ ಪ್ರಮಾಣ. ಅದಕ್ಕೆ ಗೀತೆಯಲ್ಲಿ ಭಗವಂತ ಹೇಳ, ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೋ ಇತರೋ ಜನ ಸ ಯತ್ ಪ್ರಮಾಣಂ ಕುರುತಿ ಲೋಕಸ್ತದನು ವರ್ತತೆ. ಈ ಲೋಕದ ಜನ ಅದರಂತೆ ವರ್ತನೆ ಮಾಡ್ತಾರೆ. ಯಾಕೆ? ಮಹಾತ್ಮರು ದೊಡ್ಡವರು ಯಾವ ಮಾರ್ಗದಲ್ಲಿ ಸಾಗಿರ ಅದುವೇ ಅವರಿಗೆ ಪ್ರಮಾಣದ. ಅದೇ ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರು, ವಡಿಲ ಜೈ ಜೈ ಆಚರತಿ ತಯಾ ನಾಮ ಧರ್ಮೋ ಠೇವಿತೆ. ದೊಡ್ಡವರು ಏನು ಆಚರಣೆ ಮಾಡ್ತಾರೆ ಅದು ಸಣ್ಣವ್ರ ಪಾಲಿಗೆ ಧರ್ಮ. ಅಂದಮೇಲೆ ಈ ದೊಡ್ಡವರು ಅನ್ಸ್ಕೊಳ್ಳೋದ್ರ ಮೇಲೆ ಎಷ್ಟು ಜವಾಬ್ದಾರಿ ಅದ. ನಾನು ಸ್ವರೂಪದಾಗ ಪಾಪ ಇಲ್ಲ, ಪುಣ್ಯ ಇಲ್ಲ, ಏನ್ರಿ ಮನ ಬಂದಂತೆ ಏನಂತ ಕೇಳಿದ್ರೆ ಹುಚ್ಚ ನಂಗೆ ಮಾಡಿದ್ರೆ ನರಕಕ್ಕೆ ಹೋಗ್ತೀನಿ, ಪಕ್ಕ ತಲೆಯಾಗಿರಲಿ. ಭಾಳ ಎತ್ತರದಿಂದ ಏನಂತ ಕೇಳಿದ್ರೆ ದೊಡ್ಡವ್ರು ಅನ್ಸ್ಕೊಬೇಕಾದ್ರೆ ಭಾಳ ಜಯಾಂಗಿ ಮೋಟೇಪಣ ತಯ ಯಾತನ ಕಠಿಣ ಅಂದರ ತುಕಾರ ಮಾರೋದು. ಯಾವ ನಾ ದೊಡ್ಡವ ಅನ್ಸ್ಕೊತಾನಲ್ಲ, ದೊಡ್ಡವಾಗ್ಬೇಕಂದ್ರ ಅವನಿಗೆ ಭಾಳ ಯಾತನ, ಕಠಿಣ ಯಾತನಗಳದಾವಂತ. ನೀವು ಮನ್ಯಾಗ ನೀವು ದೊಡ್ಡವ್ರು ಇದ್ರಿಲ್ಲ, ಈಗ ಮನೇಲಿ ಹಿರಿಯರು, ನೀವು ಯಜಮಾನ್ರು, ಯಜಮಾನ್ ಮ್ಯಾಗ ಭಾಳ ಜವಾಬ್ದಾರಿ ಅದ್ರಿ. ನಾನೇ ಯಜಮಾನ, ಮನೆಗೆ ಏನಕ್ಕ ನಾನೇ ಮಾಲಕಂತ ನೀ ಎತ್ತರೆ ನಡೆದ್ರೆ ನಿನ್ನ ಸಂಸಾರ ಹಾಳಾಕ. ಭಾಳ ಜಾಣ ಆಗಿರ್ಬೇಕು, ಹ್ಯಾಂಗೆ ಕುಂಡಿರ್ಬೇಕು, ಹ್ಯಾಂಗೆ ನಿಂದಿರ್ಬೇಕು, ಹ್ಯಾಂಗೆ ಮಾತಾಡಿರ್ಬೇಕು. ಯಾಕೆ? ಮನೆಯಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳು, ಅವು ಮಕ್ಕಳರೇ ಆಗಿರಲಿ, ನಿನ್ನ ಮೊಮ್ಮಕ್ಕಳರೇ ಆಗಿರಲಿ, ಮುತ್ಯಾನ ನೋಡಿ ನಡೀತಾವ. ಮುತ್ಯ ಹೆಂಗೆ ಮಾತಾಡ್ತಾನೆ, ಹೆಂಗೆ ಆಚರಿಸ್ತಾನೆ, ಜವಾಬ್ದಾರಿ ಅದಲ್ಲಿ ನಿಮ್ಮಗೆ. ಎತ್ತರೆ ಹೆಂಗರೆ ಮಾತಾಡೋದು, ಏನರೇ ತಿನ್ನೋದು, ಏನರೇ ಮಾಡೋದು, ಹುಚ್ಚು ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಅವ ಮಕ್ಳು ಹಂಗೇ ಏನಂತ ಕೇಳಿದ್ರೆ ಅವು ನಮ್ಮ ಅಪ್ಪ ಹಿಂಗೆ ಮಾಡಿರಂತ ಅವು ನಡೀತಾವ. ಮುಂದೆ ಏನಂತ ನಮ್ಮ ಮುತ್ಯ ನಮ್ಮ ಅಪ್ಪ ಹಿಂಗೆ ಮಾಡಿರ್ತಾವ, ಮುಂದೆ ಮೊಮ್ಮಕ್ಕಳನ್ನು ಹಂಗೆ ಮಾಡ್ತಾವ. ಇದಕ್ಕೆ ಯಾರು ಜವಾಬ್ದಾರಿ? ನಾವೇ ಜವಾಬ್ದಾರಿ. ದೊಡ್ಡ ಅನ್ಸೋ ಅಷ್ಟು ಸರಳ ಇಲ್ಲ. ದೊಡ್ಡಸ್ತಿಕೆ ಅನ್ನೋದು ಭಾಳ ಎಲ್ಲರಿಗೂ ಹಿಡಿಸ್ತದೆ. ಆದ್ರೆ ಆ ದೊಡ್ಡಸ್ತಿಕೆ ಬೇಕಲ್ಲ ನಮ್ಮಲ್ಲಿ. ಎಷ್ಟು ಜವಾಬ್ದಾರಿ ಅದು ನಮ್ಮ ಮೇಲೆ, ಅದಕ್ಕೆ ಲಕ್ಷ್ಯದೊಳಗೆ ಇಟ್ಕೋರಿ. ಅದಕ್ಕೆ ಮಹಾತ್ಮದನಂದ್ರೂ ಬಹಳ ದೊಡ್ಡ ಜವಾಬ್ದಾರಿ ಅದು. ಹಂಗೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ಜವಾಬ್ದಾರಿದಿಂದ ನಾವು ವರ್ತಿಸಬೇಕು. ಪ್ರಭು ರಾಮಚಂದ್ರ ಮರ್ಯಾದಾ ಪುರುಷೋತ್ತಮ, ಕೃಷ್ಣ ಪರಮಾತ್ಮ ಲೀಲಾ ಪುರುಷೋತ್ತಮದನಂತ ತಿಳ್ಕೋಬೇಕು. ಈ ಪ್ರಕಾರವಾಗಿ ಏನಂತ ಕೇಳಿದ್ರೆ ಇಲ್ಲಿ ಜಿಸ್ ಪ್ರಕಾರ तीन श्रुतियों का शुद्ध आत्मा के जानने विषय तात्पर्य है, सो प्रकार आत्म पुराण के 10th अध्याय विषय मैंने विस्तार से निरूपण कर्या है. इದೇ ಯಾವ ಚಿದ್ಘನಾನಂದ ಗಿರಿಯವರು ಈ ಸಂಸ್ಕೃತ ತತ್ವಾನುಸಂಧಾನವನ್ನೇ ಹಿಂದಿಗೆ ಪ್ರಾಕೃತ ಭಾಷೆಗೆ ಮಾಡ್ಯಾರ. ಮತ್ತು
ಶ್ರೀಮದ್ ಭಗವದ್ಗೀತೆಗೆ ಗೂಢಾರ್ಥ ದೀಪಿಕೆ ಅಂತ ಅದೇನಂತ ಪ್ರಾಕೃತ ಭಾಷೆಯಲ್ಲಿ ಮಾಡ್ಯಾರ. ಮತ್ತು ಆತ್ಮ ಪುರಾಣದ ಎಲ್ಲ ಉಪನಿಷತ್ಗಳಲ್ಲಿ ಬರ್ತಕ್ಕಂಥ ಕೆಲವೊಂದು ಮಂತ್ರಗಳನ್ನು ಸಂಗ್ರಹಿಸಿ ಆತ್ಮ ಪುರಾಣ ಅಂತ ಬರ್ತದೆ. ಆ ಆತ್ಮ ಪುರಾಣ ಕೂಡ ಹಿಂದಿ ಒಳಗೆ ಮಾಡ್ಯಾರ. ಅದಕ್ಕೆ ಇವ್ರು ಹೇಳ್ತಾ ಇದ್ರ, ಏನ್ ಹೇಳ್ತಾರೆ, सो प्रकार आत्म पुराण के दशम अध्याय विषय मैंने विस्तार से निरूपण कर्या है. ಇಲ್ಲಿ ಶುದ್ಧಾತ್ಮವನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು, ಇಲ್ಲಿ ಶುದ್ಧಾತ್ಮ ತಿಳಿದುಕೊಳ್ಳುವುದೇ ತಾತ್ಪರ್ಯದ, ಇವು ಅಶುದ್ಧಾತ್ಮ ಹೇಳುವ ತಾತ್ಪರ್ಯ ಇಲ್ಲ. ಇದು ಹ್ಯಾಂಗೆ ತಿಳ್ಕೊಬೇಕು ಅನ್ನೋದು ವಿಚಾರ ನಾನು ಆತ್ಮ ಪುರಾಣದ 10ನೇ ಅಧ್ಯಾಯದಲ್ಲಿ ವಿಸ್ತಾರ ಪೂರ್ವಕವಾಗಿ ಬರೆದಿದ್ದೇನೆ. ನಿಮ್ಗೆ ಅದು ತಿಳ್ಕೊಬೇಕನ್ನೋದೇನಂತ ಕೇಳಿದ್ರೆ, ನಿಮ್ಗೆ ಉತ್ಕಟ ಇಚ್ಛೆ ಇದ್ರೆ ಆತ್ಮ ಪುರಾಣ ಅವಲೋಕನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ತಹಸೆ ಜಾನಿಲೇನ ಅದು ಅಲ್ಲೇ ತಿಳ್ಕೊಬೇಕು, ಎಲ್ಲಿ ಆತ್ಮ ಪುರಾಣದಲ್ಲಿ. ಯಾತೆ ಸೋ ಪ್ರಾಣವಿ ಆತ್ಮ ನೈ ಹೇ, ಅದಕ್ಕೆ ಪ್ರಾಣವಾದ್ರೂ ಕೂಡ ಆತ್ಮ ಇಲ್ಲ. ಹ್ಯಾಂಗ ಶರೀರ ಆತ್ಮ ಇಲ್ಲ, ಇಂದ್ರಿಯ ಆತ್ಮ ಇಲ್ಲ, ಹಾಗೆ ಪ್ರಾಣನು ಕೂಡ ಏನಿಲ್ಲ, ಆತ್ಮ ಇಲ್ಲ. ಅಂದರಲ್ಲ ಅಂದ್ರೂ ಕೂಡ ಅದು ಶುದ್ಧಾತ್ಮ ಅಲ್ಲ ಅಂತ ತಿಳ್ಕೊ. इस वक्त सर्व ಅಭಿಪ್ರಾಯಕ್ಕೂ ಮನ ವಿಷಯ ರಾಕಿಕೆ. ಈ ಪ್ರಸಂಗದಲ್ಲಿ ಈ ಎಲ್ಲ ಅಭಿಪ್ರಾಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಗ್ರಂಥಕಾರ ಕೈಹೆ, ಎಲ್ಲ ಅಭಿಪ್ರಾಯ ಮನುಷ್ಯನಾಗಿ ಇಟ್ಕೊಂಡು ದೇಹಾದಿಗಳಿಗೆ ಏನಂದ್ರ ಅವ್ರ ಆತ್ಮ ಅಂತ ಹೇಳ್ಕೊತು ಹೋಗ್ಯಾರ. ಅವ್ರ ಅಭಿಪ್ರಾಯ ಏನು ಇದು ತಿಳ್ಕೋಬೇಕು. ಶ್ರೋತ್ರವಾಗಾಲಿಕಾನಿ ನಾಹಂ, ಮತ್ತ ಮಂಗಲಾಷ್ಟೋತ್ರದಲ್ಲಿ ಹೇಳ್ಯಾರಲ್ಲ, ಶ್ರೋತ್ರವಾಗಾಲಿಕಾನಿ. ಶ್ರೋತ್ರ ಅಂದ್ರ ಜ್ಞಾನೇಂದ್ರಿಯ, ವಾಗಾಧಿಕಾನಿ ಅಂದ್ರೆ ಕರ್ಮೇಂದ್ರಿಯ, ವಾಕ್ಯೇಂದ್ರಿಯ. ಒಂದು ಹೇಳಿದ್ರ ಮ್ಯಾಗೆ ಉಳಿದಿದೆಲ್ಲ ನಾವು ತಿಳ್ಕೋಬೇಕು. ಇವೆಲ್ಲ ಇಂದ್ರಿಯಗಳು. ನಾಹಂ ಅಹಂ ನ, ಇವು ಯಾವ ನಾನು ಅಲ್ಲ ಇತಿ ಅರ್ಥ. ಶ್ರೋತ್ರ ವಾಗಾಧಿಕ ಬಿ ಮೈ ನೈ ಹೂ, ಈ ಇಂದ್ರಿಯಗಳಾದ್ರೂ ಕೂಡ ನಾನು ಇಲ್ಲ. ಶ್ರೋತ್ರೇಂದ್ರಿಯ ನಾನಲ್ಲ, ವಾಕ್ಯೇಂದ್ರಿಯ ಕೂಡ ನಾನು ಅಲ್ಲ. ಶ್ರೋತ್ರ ಇಂದ್ರಿಯ ಕರಿಕೆ ಚಕ್ಷುವಾದಿಕ ಸರ್ವ ಇಂದ್ರಿಯೋ ಕಾ ಗ್ರಹಣ ಕರಣ. ಇಲ್ಲಿ ಶ್ರೋತ್ರೇಂದ್ರಿಯ ಒಂದು ಹೇಳ್ಯಾರಂದ್ರೆ ಎಲ್ಲ ಪಂಚ ಜ್ಞಾನೇಂದ್ರಿಯಗಳು ನೀವು ಗ್ರಹಣ ಮಾಡ್ಬೇಕಂದ್ರೆ ಅದನ್ನು ತಿಳ್ಕೋಬೇಕು. ಇದು ಇಲ್ಲಂದ್ರೆ ಮುಂದಿನ ಇಂದ್ರಿಯ ನಾಲ್ಕೇನೋ ಆಗೋದಿಲ್ಲ. ಅವ್ರ ವಾಕ್ಯೇಂದ್ರಿಯ ಕರಿಕೆ ಹಸ್ತಪಾದಾದಿಕ ಸರ್ವ ಕರ್ಮೇಂದ್ರಿಯೋಕ ಗ್ರಹಣ ಕರ್ಣ. ಇಲ್ಲಿ ವಾಕ್ಯೇಂದ್ರಿಯ ಅಂದ್ರೆ ವಾಣಿ, ಇದು ಒಂದು ಇಂದ್ರಿಯ ಅಂದ್ರೆ ಮುಂದೆ ಹಸ್ತಪಾದಾದಿಕಗಳು ಎಲ್ಲ ಪಂಚ ಕರ್ಮೇಂದ್ರಿಯ, ವಾಕ್ ಪಾಣಿ ಪಾದ ಉಪಸ್ಥ ಬುಧ, ಈ ಎಲ್ಲ ಇಂದ್ರಿಯಗಳು ನೀವು ತಿಳ್ಕೋಬೇಕು. ಅವ್ರ ಆದಿ ಶಬ್ದ ಕರಿಕೆ ವಾಯುರೂಪ ಮುಖ್ಯ ಪ್ರಾಣಕ ಗ್ರಹಣಕರಣ. ಮತ್ತಿಲ್ಲಿ ಆದಿ ಈ ಪದದಿಂದ ಹೇಗೆ ಇಂದ್ರಿಯಗಳು ಇವೇನಂತ ಕೇಳಿದ್ರೆ ಆತ್ಮ ಅಲ್ಲ, ಅದರಂತೆ ಈ ಪಂಚ ಪ್ರಾಣಗಳು ಕೂಡ ಆತ್ಮ ಅಲ್ಲ ಅಂತ ನೀನು ಗ್ರಹಿಸಬೇಕು, ತಿಳ್ಕೋಬೇಕು. ಯಾತೆಯ ಅರ್ಥ ಸಿದ್ಧ ಭಯ, ಅದಕ್ಕಿಲ್ಲಿ ಈ ಅರ್ಥ ಸಿದ್ಧ ಆಯ್ತು. ಏನು? ಮೈ ಶ್ರೋತ್ರಾದಿಕ ಪಂಚ ಜ್ಞಾನೇಂದ್ರಿಯ ರೂಪ ಬಿ ನೈಹು, ಈ ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು ಕೂಡ ನಾನು ಅಲ್ಲ. ತಥಾ ವಾಗಾದಿಕ ಪಂಚ ಕರ್ಮೇಂದ್ರಿಯ ರೂಪ ಬಿ ನೈಹು, ಹ್ಯಾಂಗ ಪಂಚ ಜ್ಞಾನೇಂದ್ರಿಯಗಳು ನಾನು ಅಲ್ಲ, ಆಗ ಪಂಚ ಕರ್ಮೇಂದ್ರಿಯಗಳಾದ್ರೂ ಕೂಡ ನಾನು ಅಲ್ಲ. ತಥಾ ಪಂಚ ಪ್ರಾಣ ರೂಪ ಬಿ ನೈಹು, ಈಗ ಹಂಗ ಇಂದ್ರಿಯಗಳು ನಾನಿಲ್ಲ, ಹಾಗ ಪಂಚ ಪ್ರಾಣಗಳು ಕೂಡ ನಾನು ಅಲ್ಲ. जिस कारण ते स्वप्न सुसुप्ति अवस्था विषय तीन इंद्रिय प्राणों का लय हो जावे है, और मैं आत्मा तो था स्वप्न सुसुप्ति विषय भी दृष्टा साक्षी रूप करके विद्यमान हूँ. ನೋಡ್ರಿ, ಆ ಸ್ವಪ್ನ ಸುಸುಪ್ತಿಯಲ್ಲಿ ಇಂದ್ರಿಯಾದಿಕಗಳು ಏನಾಗ್ಯಾವ ಅಂತ ಕೇಳಿದ್ರೆ ಲಯ ಆಗ್ಯಾವ. ಆದ್ರೆ ನಾನು ಮಾತ್ರ ದ್ರಷ್ಟಾರೂಪದಿಂದ ಜಾಗ್ರದಲ್ಲಿದ್ದೀನಿ, ಸ್ವಪ್ನದಲ್ಲಿದ್ದೀನಿ. ಇಷ್ಟೇ ಅಲ್ಲ, ಸುಸುಪ್ತಿಯಲ್ಲಿ ಆದರೂ ಕೂಡ ನಾನು ಇದ್ದೇನೆ. ಯದ್ಯಪಿ ಸ್ವಪ್ನ ಸುಸುಪ್ತಿ ವಿಷಯ ಅನ್ಯ ಪುರುಷೋं की दृष्टि करके सो प्राण प्रतीत हुए हैं. ನೋಡ್ರಿ, ಅಲ್ಲಿ ಪ್ರಾಣಗಳು ಇಲ್ಲ ಸ್ವಪ್ನ ಸುಸುಪ್ತಿಯಲ್ಲಿ. ಯಾರ ದೃಷ್ಟಿಲೆ? ಯಾವ ಕನಸು ಕಾಣಗತನ ಅವನ ದೃಷ್ಟಿಲೆ, ಯಾವ ಮಲಗ್ಯಾನ ಅವನ ದೃಷ್ಟಿಲೆ, ಹೌದಿಲ್ಲ? ಅವನ ದೃಷ್ಟಿಲೆ ಪ್ರಾಣ ಇಲ್ಲ ಅಲ್ಲಿ. ನೋಡವನ ದೃಷ್ಟಿಲೆ ಅದ, ಮಲ್ಕೊಂಡಾನು ಉಸಿರಾಟಗತನಲ್ಲ, ಜೀವಂತದನಂತ. ನೀವು ಯಾರು ಅನ್ನಾಗತ್ತಾರ? ಇದು ಅವ ಮಲ್ಕೊಂಡವಂತನೋ ಬೇರೆ ನೋಡವಂತನೋ? ಯಾರ ದೃಷ್ಟಿಲೆ ಪ್ರಾಣ ಅದ ಅಂತ ಹೇಳ್ಯಾರ? ಮತ್ತ ಅವನ ದೃಷ್ಟಿಲೆ ಯಾಕೆ? ಇಡೀ ಜಗತ್ತಿನೇ ಮರ್ತಾನವ, ಕೇವಲ ತಾನೇ ತಾನದನ, ಅದಕ್ಕೆ ಆರಾಮದನವ. ಎಲ್ಲಿ? ನಿದ್ರಿಯೊಳಗೆ, ಹೌದಿಲ್ಲ? ಮತ್ತೆ ಎದ್ದು ಕೊಳ್ಳೆ ಇದು ಬೇಕಂತ ಇದಕ್ಕೆ ಗಂಟು ಬಿದ್ದ ಅಂದ್ರೆ ಅದಕ್ಕೆ ಈ ಜಗತ್ತಕ್ಕೆ ಮತ್ತೆ ಇವನ್ನ ಮತ್ತೆ ದುಃಖನೇ ಇವನಿಗೆ
ಆಗ್ತದೆ. ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಬೇಕು. ಯಾವುದ್ರಿ ಒಮ್ಮೆ ಬಿಡೋಕ್ಕಾಗಂಗಿಲ್ಲ, ಸ್ವಲ್ಪ ಸ್ವಲ್ಪ ಬಿಟ್ಕೋತ ಹೋಗ್ಬೇಕಾಗ್ಯದ. ಹಂಗೆ ಆದತ್ರಿ, ನಾವು ಬಿಡಂಗಿಲ್ಲ. ಹೆಂಡ್ರ ಮಕ್ಕಳು ಹೆಂಗೆ ಬಿಡ್ಬೇಕು, ಮನೆ ಹೆಂಗೆ ಬಿಡ್ಬೇಕು, ಬೀಗ್ರ ನೆಂಟ್ರನ್ನ ಹೆಂಗೆ ಬಿಡ್ಬೇಕು, ಈ ಸಂಸಾರ ಹೆಂಗೆ ಬಿಡ್ಬೇಕು, ಊರಾಕೇರಿ ಹೆಂಗೆ ಬಿಡ್ಬೇಕು. ನೀ ಬಿಡದಿದ್ರು ಒಮ್ಮೆ ಬಿಡಿಸ್ತಾರ. ಅದಕ್ಕೆ ಈಗ ಹಿಡಿದೆ ನೀನೇ ಬಿಟ್ಕೋತ ಹೋದಪ್ಪ ಅಂದ್ರೆ ನಾಳೆಗೆ ಬಿಡುವಾಗ ಏನಕ್ಕದಕ್ಕೆ ಯಾವ ಥರದ ತೊಂದರೆ ಆಗಂಗಿಲ್ಲ, ಆರಾಮವಾಗಿ ಬಿಡ್ತಿ. ಈಗ ಬಿಡದೆ ಇದು ಬಿಡುವ ಅಭ್ಯಾಸ ನಿನಗೆ ಇರದೆ ಹೋಗಿದ್ರೆ ಮುಂದೆ ಬಿಡುದು ಭಾಳ ಕಷ್ಟ ಆಗ್ತದೆ. ಖರೆ ಅವರು ಬಿಡಿಸಲಾರದೆ ಬಿಡಂಗಿಲ್ಲ. ಅದಕ್ಕೆ ನಾವು ಇದು ಒಂದು ದಿವಸ ಬಿಟ್ಟು ಹೋಗೋದಂದ್ರೆ ಈಗ ನಡೆದ ನಾವು ಕ್ರಮ. ಈಗೆಲ್ಲ ಬಿಟ್ಟ ಬಂದಿರಿಲ್ಲ, ಮಠಕ್ಕೆ ಬಂದಿರಿ ಅಂತ ಎಲ್ಲ ತೊಗೊಂಡು ಬಂದಿರಿ. ಮತ್ತೆ ಎಲ್ಯಾಕೆ ತಂದ್ರೆ ನನಗೆ ಗೊತ್ತಿಲ್ಲ, ವಿಶ್ವ್ಯಾಗಂತೂ ತಂದಿಲ್ಲ, ಕಾಲೇ ಬಂದಿರಿ ಬರ್ತಿಲ್ಲ ಲಕ್ಷ್ಯಕ್ಕೆ. ಹಂಗೆ ಬಿಟ್ಟು ಬರೋದು ಸ್ವಲ್ಪ ಅಭ್ಯಾಸ. ಈ ತೀರ್ಥ ಯಾತ್ರಾ ಐತೆಲ್ಲ ಯಾಕೆ ಹೇಳ್ಯಾರ? ಯಾಕೆ ಹೇಳ್ಯಾರ? ಸ್ವಲ್ಪ ಮನಿ ಊರಾಕೇರಿ ಮಂದಿ ಮಕ್ಕಳು ಬಿಟ್ಟು ಇರಾಕಿ ಮತ್ತೆ ಕಲೀಲಿ ಅಂತ ತಿಳ್ಕೊಂಡು ಇವು ತೀರ್ಥ ಯಾತ್ರಾ ಅದಾವ. ಮತ್ತೆ ಲಕ್ಷ್ಯಕ್ಕೆ ತಿಂಗಳಗಟ್ಲೆ ಹೋಗ್ತೇವೆ. ಉತ್ತರ ಭಾರತ್, ದಕ್ಷಿಣ ಭಾರತ, ಹೌದಿಲ್ಲ? ತಿಂಗಳಗಟ್ಲೆ ಎಲ್ಲ ಬಿಟ್ಟು ಈಗ ಎಲ್ಲಿ ಬಿಡ್ತಾನೆ ಇವ? ಮೊಬೈಲ್ ಇವನು ಬಲ್ಲಿ ಅದ. ಸಾರಿ ದುನಿಯಾ ಮೇರೆ ಮುಟ್ಟಿ ಮೇ ಅಂದಂಗ, ಹೌದಿಲ್ಲ? ಎಲ್ಲ ಎದ್ರಾಗದ್ರಿ. ಇವ ಬಾಗಿಲಂದು ಹೊರಗೆ ಬೀಳಲ್ಲ, ಹಲೋ ಅಂತ ನೀವು ಹಂಗೆ ಮಾಡೋದು. ಬಿಡಾಕ್ ಕಲೀಜಾರ. ಈಗ ನಾವು ಏನಂತ ಸ್ವಲ್ಪ ಮೊಬೈಲ್ಗೆ ಬಿಟ್ಟಿರ್ಬೇಕಿಲ್ಲ. ಭಾಳ ವಿಚಿತ್ರ. ಈಗ ನಾವೇ ಹೇಳೋರೇ ಬಿಡಂಗಿಲ್ಲ, ಮೊಬೈಲ್ ಸಂಘಟನೆ ತಂದಿರ್ತೇವೆ. ಹ್ಯಾಂಗ ಮಾಡೋದು? ಒಂದು ಸ್ವಲ್ಪ ಬಿಟ್ಟಿರ ಕಲಿಬೇಕ, ಕಲಿಬಾರ್ದು. ಪ್ರವಚನದವು ಮೊಬೈಲೇ, ಸುಮ್ಮ ಕೊಡಂಗಿಲ್ಲ. ಕಾರ್ಯಕ್ರಮ ನಡೆದಿರ್ತದ, ಹಂಗೆ ಮೊಬೈಲ್ ತೆಗಿತದ. ಹಂಗೆ ಏನು ಕೇಳಿದ್ರೆ ಯಾರು ಹೇಳವ್ರಲ್ಲ, ಯಾರು ಸುದ್ದಿ ಹೇಳಿ ನಮ್ಮ ಸುದ್ದಿ ಹೇಳಿರ್ತೀನಪ್ಪ ನಾನು. ನಿಮ್ದು ಯಾಕೆ ಕೇಳೋದು ನಾವು? ಎಷ್ಟರ ಮಟ್ಟಿಗೆ ನಾವು ಸಂಸಾರ ಬಿಟ್ಟಿದ್ದೆವು ತಿಳ್ಕೊಬೇಕಲ್ಲ. ಭಾಳ ಸೂಕ್ಷ್ಮ ಇರಬೇಕು. ನೀವು ಕೇಳೋರು ಭಾಳ ಶಾಣ್ಯರು ಇರ್ತೀರಿ, ಕೇಳೋರ್ಗಿಂತ ಕೇಳೋರು ಭಾಳ ಶಾಣ್ಯರು ಇರ್ತೀರಿ. ಸುಮ್ಮನೆ ನಿಮಗೆ ಹೇಳಕ್ಕೆ ಹಚ್ಚಂಗಿಲ್ಲ ಅಂತ ಹೇಳಿ ಪಾಡದ. ನಿಮಗೆ ಹೇಳಕ್ಕೆ ಹಚ್ಚೋದು ನಮ್ಮ ಬಾಯಿನೇ ಬಂದು ಮಾಡ್ತೀರಿ ನೀವು. ಅಟ್ಟೆ ನೀವು ದಡ್ರಿ ಇಲ್ಲ. ಅದಕ್ಕೆ ನಾವು ಹೆಂಗಿರ್ಬೇಕು ಅನ್ನೋದು ವಕ್ತನ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಲಕ್ಷ್ಯದಾಗ ಇಟ್ಕೋಬೇಕು. ಸುಮ್ಮನೆ ಹೇಳಕ್ಕೆ ಬಂದ್ರೆ ಅಷ್ಟಲ್ಲ, ಆದ್ರೆ ಎಲ್ಲಾನು ಬೇಕು. ಮತ್ತೆ ಲಕ್ಷ್ಯಕ್ಕೆ ಇರಲಿ. तथापि सो ता सोए हुए पुरुष की दृष्टि करके सो प्राण ता प्रतीत होता नहीं. ಮಲಗಿದಂತ ಪುರುಷನ ದೃಷ್ಟಿಯಲ್ಲಿ ಅದು ಪ್ರಾಣ ಪ್ರತೀತಿಗೆ ಬರೋದಿಲ್ಲ, ಕಂಡು ಬರೋದಿಲ್ಲ. ಯಾಕೆ? ಸ್ವಪ್ನ ಸುಸುಪ್ತಿ ವಿಷಯತ ಪ್ರಾಣ ಕಾ ಲಯ ಕಥನ ಕಾರ್ಯ ಹೇ. ಅದಕ್ಕೆ ಸ್ವಪ್ನ ಸುಸುಪ್ತಿಯಲ್ಲಿ ಪ್ರಾಣನು ಕೂಡ ಲಯ ಆಗ್ಯದಂತ ಯಾರ ದೃಷ್ಟಿಲೆ? ಆ ಕನಸು ಕಾಣ್ತಕ್ಕಂಥವನ ದೃಷ್ಟಿಲೆ, ಮಲಗಿದವನ ದೃಷ್ಟಿಲೆ, ಅನ್ಯರ ದೃಷ್ಟಿಲೆ ಇಲ್ಲ. ಇತಿ ಇಷ್ಟು ಮುಗೀತು. ಇನ್ನು ಮತ್ತೆ ಪುನಃ ನಿಮ್ಗೆ ಕೇಳಿದ್ರೆ ಶಂಕಾ ಮಾಡ್ತಾರೆ. ಆ ಶಂಕದ ವಿಚಾರ ಸಾಯಂಕಾಲ ಪ್ರವಚನದಲ್ಲಿ ಮಾಡೋಣ ಅಂತ ಹೇಳುತ್ತಾ ಈ ವಾಕ್ಪುಷ್ಪ ರೂಪ ಸೇವೆ ಸದ್ಗುರುನಾಥನ ಹಿಡಿದಾವರಿಗಳಲ್ಲಿ ಸಮರ್ಪಿಸುತ್ತೆ ಈ ಉಪನ್ಯಾಸಕ್ಕೆ ವಿರಾಮ.